birthday, happy birthday to you. ವೆಲ್ಕಮ್ ಟು ಆರದೀಪ ಕನಗ ಲಾಗ್. ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ನಾನಂಕರು ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ನಮ್ಮ ಆರನ್ ಬರ್ತ್ಡೇ. ಇದು ಬರ್ತ್ಡೇ ಇಂದ್ಲ ದಿನ ಹೋಗ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು ಮಾರ್ಕೆಟ್ ಮಾಡಿಕೊಂಡು ಕಿರಾಣಿ ತೊಗೊಂಡು ಬಂದ್ವಿ. ಇನ್ನು ಈ ದಿನ ಮತ್ತು ನಾಳೆ ದಿನ ಬರ್ಡೇ ದಿನ ನಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಂತ ನೋಡೋಣ ಬನ್ನಿ. ಈ ವರ್ಷ ನಮ್ಮ ಆರೆಂದು 5ನೇ ವರ್ಷದ ಹ್ಯಾಪಿ ಬರ್ಡೇ ಹುಟ್ಟುಹಬ್ಬ, ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗೆ ಮಾಡೋಣ ಅಂತಂದು ಅಂದ್ಕೊಂಡಿದ್ದೀವಿ. ಇನ್ನು ಆನ್ಲೈನಲ್ಲಿ ಡ್ರೆಸ್ ಬುಕ್ ಮಾಡಿದ್ದೆ, ಬಟ್ ಅದು ಲೇಟಾಗಿ ಬರೋ ಕಾರಣ ಇನ್ನು ಇಲ್ಲೇ ಶಾಪ್ ಒಳಗಡೆ ಇನ್ನು ಡ್ರೆಸ್ ತೊಗೊಳ್ಬೇಕಾಯ್ತು. ಬಟ್ ಏನಂದರೆ ಆನ್ಲೈನೇ ಬೆಟರ್ ಅನಿಸುತ್ತೆ ನಮಗೆ ಇಲ್ಲಿರೋ ಪ್ರೈಸಿಗೆ, ಯಾಕಂದರೆ ಈ ಶಾಪ್ಗಳಲ್ಲೆಲ್ಲ ತುಂಬಾ ಕಾಸ್ಟ್ ಅನಿಸ್ಬಿಡುತ್ತೆ, ಬಟ್ ಆನ್ಲೈನ್ ಬೆಟರ್. ಇನ್ನು ನಾಳೆ ಅಡುಗೆ ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ನಾಳೆಗೆ ಊಟಕ್ಕೆ ಏನೇನು ಬೇಕೋ ಅದೆಲ್ಲ ಕಿರಾಣಿ ಸಾಮಾನಾಗಿರ್ಬೋದು, ಮತ್ತು ಈ ತರಕಾರಿಗಳು, ಮತ್ತು ಇನ್ನೊಂದಿಷ್ಟು ಇವನಿಗೆ ಡ್ರೆಸ್ಸು ಅದೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಇವತ್ತೇ ತಂದುಬಿಟ್ವಿ. ಮತ್ತು ನಾಳೆ ಅಂದರೆ ತುಂಬಾ ಲೇಟಾಗಿ ಹೋಗ್ಬಿಡುತ್ತೆ, ಹರಿಬರಿ ಆಗೋಗ್ಬಿಡುತ್ತೆ ಅಂತಂದು ಇನ್ನೆಲ್ಲದಕ್ಕೂ ನಮ್ಮ ಆರೆ ಮಾತ್ರ ಹೆಲ್ಪ್ ಮಾಡ್ತಾನೆ ಇರ್ತಾನೆ. ಇನ್ನು ಬರ್ತ್ಡೇಗೆ ಊರ್ಲಿಂದ ಅಜ್ಜಿ ಅಮ್ಮ ಅವ್ರು ಯಾರೂ ಬರ್ತಾಯಿಲ್ಲ, ಯಾಕಂದರೆ ಅವರೆಲ್ಲರೂ ಮಂತ್ರಾಲಯಕ್ಕೆ ಹೊಂಟಿದ್ದಾರೆ. ಇನ್ನು ಹಾಗಾಗಿ ಇನ್ನು ಇಲ್ಲೇ ಮುದ್ದೇವಾದಲ್ಲಿ ಇರೋಂಥ ನಮಗೆ ಬೇಕಾದವ್ರನ್ನೆಲ್ಲರನ್ನೂ ಕರೆದಿದ್ದೀವಿ. ಇಷ್ಟು ಜನದಲ್ಲಿ ಈ ಸಲ ಮುಗಿಸೋಣ, ಇಷ್ಟಲ್ಲೇ ಮಾಡೋಣ ಅಂತಂದು. ಬಟ್ ಇಲ್ಲಿರೋರು ಅಷ್ಟೇ, ನಮಗೆ ಬೇಕಾದವರು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗಿದ್ದಾರೆ, ತುಂಬ ಕ್ಲೋಸ್ ಆಗಿದ್ದಾರೆ, ಫ್ರೆಂಡ್ಸ್ ಆಗಿದ್ದಾರೆ. ಅದು ಒಂದು ದೊಡ್ಡ ಏನಂತ ಹೇಳೋಕ್ಕೂ ಆಗಂಗಿಲ್ಲ, ಅಷ್ಟು ಚೆನ್ನಾಗಿದ್ದಾರೆ ನಮಗೊಂದಿಷ್ಟು ಜನ. ನಾವು ಈ ಮನೆ ಬಾಡಿಗೆ ಬರೋಕ್ಕಿಂತ ಮುಂಚೆ ಫಸ್ಟು ಇನ್ನೊಂದು ಮನೇಲಿ ಬಾಡಿಗೆ ಇದ್ವಿ. ಅಲ್ಲಿದ್ದಂಥ ಅಕ್ಕಪಕ್ಕದ ಮನೆಯವರು ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದರು. ಅವ್ರಿಗೆ ಹೇಳಿದ್ದೀವಿ. ಮತ್ತು ಇನ್ನಿಲ್ಲಿ ಓನರ್ ಮೇಡಮ್ ಅವ್ರಿಗೆ ಅಂತ ಹೇಳಿದ್ವಿ, ಮತ್ತು ರಘು ಅಣ್ಣವರು ನಮ್ಮ ಮನೆಯವ್ರ ಫ್ರೆಂಡು ಅಣ್ಣವ್ರಿಗೂ ಹೇಳಿದ್ದೀವಿ. ಮತ್ತು ಇನ್ನು ಆರನವ್ರ ಸ್ಕೂಲ್ ಮೇಡಮ್ಸ್ ಅವ್ರಿಗೆ ಹೇಳಿದ್ವಿ, ಮತ್ತು ಇನ್ನು ಬೇರೆ ಸ್ಕೂಲ್ಗೆ ಹೋಗ್ತಿದ್ನಲ್ಲ ಫಸ್ಟು, ಅಲ್ಲಿ ಅವ್ರಿಗೆ ಹೇಳಿದ್ದೀವಿ. ಇಷ್ಟೇ ಜನಕ್ಕೆ ಮಾತ್ರ ಹೇಳಿದ್ದೀವಿ. ಇನ್ನು ಬಂದರೆ ನಮ್ಮ ಮನೆಯವರು ಅವ್ರು ಯಾರಾದರೂ ಕೆಲಸದವ್ರು ಯಾರಾದರೂ ಬರ್ಬೋದು. ಇನ್ನು ಎಲ್ಲರೂ ಸೇರಿದರೆ ಒಂದು 25-30 ಮಂದಿ ಆಗ್ಬೋದು. ಇನ್ನು ಅಷ್ಟೊಂದು ಮಂದಿಗೆ ಇನ್ನು ಅಡುಗೆ ಮಾಡಬೇಕಂತಂದರೆ ಇನ್ನು ಒಬ್ಬರಿಂದನೇ ನನಗೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ಅಲ್ಲಿದ್ರಲ್ಲ ಹಳೆಮನೆ ಕಡೆ ಅಕ್ಕರಿಗೆ ಕರೆದಿದ್ದೀನಿ, ಅವ್ರಂಕರು ಬಂದು ಹೆಲ್ಪ್ ಮಾಡ್ತಾರೆ. ಇನ್ನು ಅದೇ ಬೇಗ ಬನ್ನಿ ಅಡುಗೆ ಎಲ್ಲ ಮಾಡಬೇಕಂತ ಹೇಳಿದ್ದೀನಿ, ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇವತ್ತಿಂದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇನ್ನು ನಾಳೆಲ್ಲ ಗುಡಿಗೆ ಹೋಗ್ಬರೋದು ಅದು ಇದು ಎಲ್ಲ ಮುಗಿಯೋತಟ್ಟಿಗೆ ಮತ್ತು ಅವರು ಬರ್ತಾರೆ, ಇನ್ನು ಅಡುಗೆ ಚಾಲು ಮಾಡ್ಲಿಕ್ಕೆ ಬರ್ತದೆ ಅಂತಂದು. ಏನು ಕೆಲಸ ಇಲ್ಲಪ್ಪ ಅಂತಂದರೆ ಟೈಮ್ ಹೋಗೋದೇ ಇಲ್ಲ, ಏನು ಟೈಮೇ ಹೋಗ್ತಿಲ್ಲ ಅನ್ಬೇಕು, ಆ ರೀತಿ ಇರುತ್ತೆ. ಬಟ್ ಈ ಥರ ಏನಾದರೂ ಫಂಕ್ಷನ್ನು ಏನಾದರೂ ಕೆಲಸ ಇದ್ದಾಗ ಟೈಮ್ ಎಷ್ಟು ಬೇಗ ಹೋಗುತ್ತಂದರೆ ಗೊತ್ತಲ್ಲ. ಇನ್ನು ಈ ಕೆಲಸ ಮಾಡ್ತಿರ್ತಾವಲ್ಲ ಟೈಮ್ ಹೋಗ್ತಾನೇ ಇರುತ್ತೆ, ಎಷ್ಟು ಟೈಮ್ ಇದ್ರೂ ಕಡಿಮೆನೇ. ಇನ್ನು ಈ ಥರ ಫಂಕ್ಷನ್ಗಳಿಗೆ ಈ ಫಂಕ್ಷನ್ ದೊಡ್ಡದಲ್ಲ, ಬಟ್ ನಮಗೆ ಹೇಳ್ತಾ ಇದ್ದೀನಿ, ಎಷ್ಟಾದರೂ ಏನಾದರೂ ಮಾಡೋದೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಇನ್ನು ನನಗಂಕರು ಇವತ್ತಿಂದ ನಾಳೆ ಮಟಂಕರು ಪೂರ್ತಿ ಕಂಟಿನ್ಯೂ ಆಗಿ ಕೆಲಸ ಇದ್ದೇ ಇರುತ್ತೆ. ಇನ್ನು ನಮ್ಮ ಮನೆಯವ್ರಿಗೂ ಪಾಪ ನಾಳೆ ಲೀವ್ ಇಲ್ಲ, ಎದಕ್ಕಂದರೆ ಏನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತೆ. ಅದಕ್ಕೆ ಇನ್ನು ಎಲ್ಲ ಪೂಜೆ ಗುಡಿಗೆಲ್ಲ ಹೋಗಿ ಬಂದುಬಿಟ್ಟು ಆಮೇಲೆ ಹೋಗಿ ಸಂಜೆ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೌತೆಕಾಯಿ ಗ್ಲಾಸ್ ಪ್ಲೇಟ್ ಉಳ್ಳಾಗಡ್ಡಿ ಎಲೆನಲ್ಲ ಹೇಳಿ. ಇನ್ನು ನಮ್ಮ ಏನಮ್ಮ ಸುಮ್ಮನೆ ವೀಡಿಯೋ ಮಾಡಕತ್ತೀಯಲ್ಲ, ಏನೇನು ಅಂತಂದು ಮಾತಾಡಬೇಕಪ್ಪ ನೀನು, ಏನೇನು ತಂದೀವಿ ಅಂತ. ಸೌತೆಕಾಯಿ ಬದ್ನಿಕಾಯಿ ಅಂತಂದು. ಆಯ್ತು ಹಂಗಂದ್ರೆ ನೀನೇ ಹೇಳ ನೋಡೋಣ ಅಂತಂದು ಹೇಳಿಸ್ತಾ ಇದ್ದೀನಿ. ಅದು ಇದು ಅಂತಂದು ಹೇಳ್ತಾನೆ ಇದ್ದಾನೆ. ಅವ್ನು ಮನೇಲಿ ಇದ್ಬಿಟ್ಟು ಅಂಕರು ಒಟ ಅದು ಇದು ಅಂತ ಹೇಳ್ತಾನೆ ಇರ್ತಾನೆ.
ಅದು ಏನಮ್ಮ ಇದು ಏನಮ್ಮ ಇದು ಯಾಕಮ್ಮ ಇದು ಯಾಕೆ ಹಿಂಗಮ್ಮ ಅಂತಂದು. ಇನ್ನು ಅವನಿಗೆ ಜಾಸ್ತಿ ಜನ ಇರೋದಂದ್ರೆ ತುಂಬಾ ಇಷ್ಟ. ಇನ್ನು ನಾಳೆ ಯಾರು ಬರ್ತಾರ ಯಾರಿಲ್ಲ, ದೊಡ್ಡಮ್ಮವ್ರು ಬರ್ತಾರ, ಅವ್ರು ಬರ್ತಾರ, ಇವ್ರು ಬರ್ತಾರ ಅಂತ ಕೇಳ್ತಾನೆ ಇದ್ದ. ನೀನೇ ಬಡ್ಡೆ ಬಾಯಿ ಮಾಡತ್ತಿ, ಬಡ್ಡೆ ಬಾಯಿ ಮಾಡತ್ತೀನಿ. ಎಲ್ಲಿ ಅದಕ್ಕ ಚಲ್ತಿ ದಿಮಾಕತ್ತಿ ಅದಕ್ಕೆ ಅಲ್ಲ ಹಾಕಲ್ಲಿ ಗಟ್ಟಿಡ್ಕೊ ಅಪ್ಪು. ಅದು ಬಿಡು, ಇವೆಲ್ಲ ಹಾಕ್ಯಾ? ತಡಿ, ಇವೆಲ್ಲ ಇಡಬೇಕಲ್ಲ. ಅದು ಮೆಣಸಿಗೆ ತಗೋ, ಚಿಲ್ಲಿ. ಅವಿಷ್ಟು ಇಟ್ಟುಬಿಡು ಫ್ರಿಜ್ಜಿನಾಗ, ನಾಳೆ ಸೋಸೋಣ. ಚಲ್ತಿ ನೀನು. ಎಲ್ಲೈತಿ? ಎಲ್ಲಿಟ್ಟಿ? ಇಲ್ಲ ಐತಿ ನಾವು ತಗೋ. ಇನ್ನೆಲ್ಲ ತಂದಿದ್ದ ತರಕಾರಿ ಎಲ್ಲ ನೀಟಾಗಿ ಬೇರೆ ಬೇರೆ ಸಪ್ರೇಟ್ ಮಾಡಿ ಫ್ರಿಜ್ಜಲ್ಲಿಟ್ಟು ಎಲ್ಲ ಮಾಡಿ ಮಲ್ಕೊಳೋ ತಟಿಗೆ 12:30 1 ಗಂಟೆ ಆಗೋಯ್ತು ನೈಟು. ಇನ್ನು ಬೆಳಗ್ಗೆ ಮತ್ತೆ ಬೇಗ ಎದ್ದು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ವ. ಇನ್ನು ಮನೆಯೆಲ್ಲ ಸ್ವಚ್ಛ ಕ್ಲೀನ್ ಮಾಡಿಕೊಂಡು ಕಸ ಹುಡುಗಿ ಕಲ್ಲು ಒರೆಸ್ಕೊಂಡು ಈಗ ಅವನಿಗೆಲ್ಲ ಸ್ನಾನ ಮಾಡಿಸ್ಲಿಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಇನ್ನು ಪ್ರತಿ ವರ್ಷ ಅಂತಲ್ಲ, ಯಾವುದಾದ್ರೂ ಹಬ್ಬ ಇರ್ಬೋದು ಅಥವಾ ಇನ್ನು ಬರ್ಡೇ ಏನಾದರೂ ಸ್ಪೆಷಲ್ ಇದ್ದಾಗ ನಾನು ಯಾವಾಗಲೂ ಎಣ್ಣೆ ಸ್ನಾನನೇ ಮಾಡಿಸೋದು ಆರಂಗೆ. ಫಸ್ಟ್ ಅಲ್ಲಿಂದನೂ ಅದು ನಮ್ಮ ತಾತ ಇದು ಮಸಾಜ್ ಆಯಿಲೆಲ್ಲ ತಂದು ಕೊಡ್ತಿದ್ರು. ಅದನ್ನೆಲ್ಲ ನೀಟಾಗಿ ಮಸಾಜ್ ಮಾಡಿಬಿಟ್ಟು 1 hour ಎಲ್ಲ ಚೆನ್ನಾಗಿ ಅವನಿಗೆ ಹಂಗೆ ಇಟ್ಟು, ಇನ್ನು ತಲೆಗೆಲ್ಲ ಎಣ್ಣೆ ಎಲ್ಲ ಹಾಕಿ ಮಸಾಜ್ ಮಾಡಿ ತಲೆಗೆಲ್ಲ ಮಾಡ್ತಿದ್ದೆ. ಸಣ್ಣವನಿದ್ದಾಲಿಂದನೂ ಅದೇ ರೂಢ ಬಂದುಬಿಟ್ಟಿದೆ. ಇನ್ನು ಇವಾಗಂಕರು ಡೈಲಿ ಮಾಡಲಿಕ್ಕಾಗಲ್ಲ. ಅದಕ್ಕೆ ಈ ಥರ ಏನಾದರೂ ಹಬ್ಬ ಅಥವಾ ಏನಾದರೂ ಒಂದು ಬರ್ಡೇ ಇದ್ದಾಗ ಈ ಥರ ಮಾಡ್ತಿರ್ತೀನಿ. ನಮ್ಮ ತಾತ ಅಂಕರು ಅವನಿಗೆ ಏನೇನು ಬೇಕು ಎಲ್ಲನೂ ತಂದು ಕೊಡ್ತಿದ್ರು. ಅವ್ನು ಸಣ್ಣವನಿದ್ದಾಗ ಅವನಿಗೆ ಬೇಬಿ ಸೋಪು, ಆಯಿಲ್, ಮಸಾಜ್ ಆಯಿಲು, ಎಲ್ಲ ಸಾಕ್ಸ್ಗಳು ಸಣ್ಣವು ಎಲ್ಲದನ್ನೂ ತಂದು ಕೊಡ್ತಿದ್ರು. ಮೈಗೆ ಹಚ್ಚಕ್ಕೆ ಕಡಲೆ ಹಿಟ್ಟು. ತುಂಬಾ ನೆನೆಸ್ಕೊತೀನಿ ನಮ್ಮ ತಾತನ ನಾನು. ನಮ್ಮ ಮಾರೆ ಅಂದರೆ ಅಷ್ಟು ಇಷ್ಟ ನಮ್ಮ ತಾತಗೆ. ಎಲ್ಲ ಹುಡುಗರ್ಕಿಂತ ನಮ್ಮ ಮಾರನ ಮೇಲೆ ತುಂಬಾ ಪ್ರೀತಿ. ಅದಕ್ಕೆ ಅವನಿಗೇನು ಕಮ್ಮಿ ಮಾಡ್ತಿರ್ಲಿಲ್ಲ, ಎಲ್ಲನೂ ತಂದು ಕೊಡ್ತಿದ್ರು. ಬೇಡ ಬಿಡ್ತಂದ್ರೆ ಇರಲಿ ಬಿಡಮ್ಮ. ಇನ್ನು ಖಾಲಿ ಆಗ್ತಿದ್ದಿಲ್ಲ, ಅವಲೇ ಡಬ್ಬ ಎಲ್ಲ ತಂದಿಡೋರು. ತಾತ ಅಂತಲ್ಲ, ನಮ್ಮ ಅಜ್ಜಿ ಮತ್ತು ನಮ್ಮ ಇನ್ನೊಬ್ಬ ಸಣ್ಣ ಅಜ್ಜಿ ಎಲ್ಲರೂ ಆಲ್ಮೋಸ್ಟ್ ಅವನ ತುಂಬಾ ಪ್ರೀತಿ ಇದ್ದಾರೆ. ಜಸ್ಟ್ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತಾತ SNR ಅಂತ ಕಾಲ್ ಬಂದುಬಿಡ್ತು. ತಾತನ ಬಗ್ಗೆ ಮಾತಾಡ್ತಿದ್ದೀನಿ, ತಾತ ಅಂದ್ಕೊಳ್ಳೇ ಒಂಥರ ಶಾಕೆ ಆಗೋಗ್ಬಿಡ್ತು. ಏನಂದರೆ ತಾತನ ನಂಬರ್ನ ನಮ್ಮ ಸಣ್ಣಜ್ಜಿ ಯೂಸ್ ಮಾಡ್ತಿದ್ದಾರೆ, ಅವರೇ ಕಾಲ್ ಮಾಡಿದರು ಮಂತ್ರಾಲಯದಿಂದ. ಅದು ಏನೋ ಅಂತಾರಲ್ಲ, ನಮ್ಮ ತಾತ ಅಂದ್ಕೊಳ್ಳೇ ಅಪ್ಪನ ಸ್ಥಾನನೇ ತುಂಬಿದವ್ರು. ಅಪ್ಪನೇ ತಾತ ಅಂದರೆ ಬೇರೆ ಅಲ್ಲ. ಬಟ್ ಅವ್ರು ಇನ್ನೂ ಇದ್ದಿದ್ರೆ ತುಂಬಾ ಖುಷಿಯಾಗಿರ್ತಿದ್ದೆ ನಾನು. ಏನು ಕಷ್ಟ ಬಂದರೂ ಅವರಿದ್ದಾರೆ ಅಂತ. ಹಂಗಲ್ಲ, ನನ್ನ ಜೀವನದಲ್ಲಿ ಮುಖ್ಯ ಅಂದರೆ ನಮ್ಮ ಅಜ್ಜಿ, ನಮ್ಮ ಅಮ್ಮಮ್ಮ, ನಮ್ಮವ್ವ, ನಮ್ಮ ತಾತ. ಏನೋ ಗೊತ್ತಿಲ್ಲ, ಅವರಂದ್ರೆ ಅಷ್ಟೊಂದು ಇಷ್ಟ.
ಯಾಕಂದರೆ ಅವರು ನಂಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಅವರೆಲ್ಲ ನನ್ನನ್ನು ಸಾಕಿದ್ದು ಆಯಿತು, ನಾನು ನೋಡ್ಕೊಂಡಿದ್ದಾತೆಲ್ಲ ಅವರೇ. ನನಗಷ್ಟೇ ಪ್ರೀತಿ ಅಲ್ಲ, ನಮ್ಮ ಆರೆಗೂ ಅಷ್ಟೇ ಪ್ರೀತಿ ಕೊಡ್ತಾರೆ. ನಾನಷ್ಟೇ ಅವ್ರ ಮೇಲೆ ಅಷ್ಟು ಪ್ರೀತಿ ಅಲ್ಲ, ನಮ್ಮ ಆರೇನೂ ಅಷ್ಟೇ. ಅಮ್ಮಮ್ಮ, ರೇಣವ, ಬೆಂಗಳೂರು ತಾತ ಅಂತ ಅವನಿಗೆ ಅವರು ಕಂಡು ಅಷ್ಟೊಂದು ಪ್ರೀತಿ. ನಾನು ಏನಂದ್ರೂ ಅಮ್ಮಮ್ಮಗೆ ಹೇಳ್ತೇನೆ ನೋಡು, ತಾತಗೆ ಹೇಳ್ತೇನೆ ನೋಡು, ತಾತ ಶಾಪ ಕೊಡ್ತಾನೆ ನೋಡು, ಹಂಗೆಲ್ಲ ಹೇಳ್ತಿರ್ತಾನೆ. ಇಟ್ಸ್ ಓಕೆ. ಇನ್ನು ಇವಾಗ ಆರೆಗೆ ಎಣ್ಣೆ ಸ್ನಾನ ಮಾಡಿಸ್ತಿದ್ದೀನಿ. ಮಸಾಜ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೋತಿದ್ದೀನಿ ನೋಡಿ. ಅದು ಬೇಡ. ಉಲ್ಟಾ ಮತ್ತೆ ಕ್ರಾಸ್ ಬರ್ಬಾರ್ದು ನೋಡೋದು, ಸೀದಾ ಬರೋಕ್ಕಿಲ್ಲ ಬರಂಗ. ಓಂ ಶಿವಪ್ಪಡಂ. ನಾವು ಹಾಕಿರ್ತಿ ಸ್ವಲ್ಪ ಅವಸರ ಮಾಡ್ರಿ ಲೋಲು. ಇಲ್ಲ ಅವಸರ ಮಾಡೋದಿಲ್ಲ. ಕುತ್ತಿಗೆ ನಾವು ಬಂದ್ ಮಾಡೆ. ತಲೆಗೊಂದು ಎಣ್ಣೆ ಹಚ್ಚೋದು. ಏಳುವರೆ ಯಾಕೆ ಬಂತು ಲೋಲು, ಅವಸರ ಮಾಡ್ರಿ. ಏನು 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 ಹೆಂಗೆ ಹಿಡಿಬೇಕು ಮತ್ತೆ? ಹಿಂಗೆ ಹಿಡಿಯಾಕತ್ತೀನಲ್ಲ. ಏನದು ಹೇಳ್ಬೇಕಪ್ಪ ನೀ ಏನ ಕಟ್ಟೆ ಅಂತ ಹೇಳ್ಬೇಕಪ್ಪ. ಅಸೇಟಪ್ಪ, ಅಸೆಟ್ ಬಜ್ಜಿ ಮಾಡ್ತೀನ್. ಎದಕ್ಕೆ ಎದಕ್ಕೆ ಹೇಳು. ಹೌದಾ? ಹೌದಂತ ಹೇಳು. ಹೌದು. ನನ್ನ ಮಕ್ಕ ಕಾಣಿಸತ್ ಯಪ್ಪ ಬಜ್ಜಿ ಮಾಡತ್ತಿ, ಭಾರಿ ಮಾಡತ್ತಿ ಬಿಡಪ್ಪ. ಹಿಂಗೆ ಉದ್ದ ಮಾಡಲಿಲ್ಲ ನಿಮ್ಮ ಸಂಕ್ ನಿಮಗೆ ನೀನೇ ಹಿಡ್ಕೊಂಡ. ಏ
ಯಾಕೆ ಮಳೆ ಗುರುದೇವೋ ಮಹೇಶ್ವರ ಗುರುಸತ್ತ ಪರಬ್ರಹ್ಮ ತಸ್ಮೈ ಶ್ರೀ ಗುರೇ ನಮಃ. ಬೆನಕ ಬೆನಕ ಬೇಕದಂತ ಕಚ್ಚಕಲ್ಲ ಪಾನಿಪೀಠ ಮುತ್ತುಂಡೆ ಗೊತ್ತಿಲ್ಲ. ನಮಸ್ಕಾರಗಳು 21 ನಮಸ್ಕಾರಗಳು 21 22 23 24 25 26 27 28 ಇನ್ನು ಗುಡಿಗೆ ಹೋಗ್ಬೇಕಲ್ಲ, ಅದಕ್ಕೆ ಇನ್ನು ಅಲ್ಲಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಅಂತಂದು. ಇನ್ನೆಲ್ಲ ಕಡೆಯೂ ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಂಡ್ಬಿಟ್ಟು ತೊಗೊಂಡು ಹೋಗ್ತೀವಿ. ಹೋದ ವರ್ಷ ವರ್ಷ ಎಲ್ಲ ಹೆಂಗೆ ಮಾಡಿದ್ವಿ ಅಂತಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡು ಪಲಾವು ಅಲ್ಲಿರುವಂಥ ಸಾಧುಗಳು ಇರ್ತಾರಲ್ಲಿ, ಪವಾಡ ಬಸವೇಶ್ವರ ಅನ್ನೋ ಒಂದು ಊರಲ್ಲಿ, ಅದು ದೇವ್ರ ಕಡೆ ಅಲ್ಲಿ ಹೋಗಿ ಕೊಟ್ಬಿಡ್ತಿದ್ವಿ. ಅವರೆಲ್ಲ ಊಟ ಮಾಡ್ತಿದ್ರು. ಬಟ್ ಈ ಸಲ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಚಿತ್ರಾನ್ನ ಮಾಡಿಕೊಂಡು ನೈವೇದ್ಯ ಕೊಡೋಣ ಅಂತಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವರೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ, ಪೂಜೆ ಮಾಡಿದರು. ಇನ್ನು ನಾನು ಸ್ನಾನ ಮಾಡಿಸಿ ಆರಂಗೆ ಇನ್ನು ನಾನು ರೆಡಿ ಆದೆ. ಇವಾಗಿನ್ನು ಹೊರಡಬೇಕು. ಇನ್ನು ಇವರಿಗೆ ಕೆಲಸ ಕೊಟ್ಟಿದ್ದೀನಿ, ಇಲ್ಲಿ ಚಿತ್ರಾನ್ನ ಎಲ್ಲ ನೀವು ಕಲಿಸಿ ನಾನು ರೆಡಿ ಆಗಿಬಿಡ್ತೀನಿ ಬೇಗ, ಇನ್ನು ಹೋಗೋಣ ಅಂತಂದು. ಇನ್ನು ಅಪ್ಪ ಮಗ ಇಬ್ಬರು ಸೇರಿಕೊಂಡು ಚಿತ್ರಾನ್ನ ಕಲಿಸ್ತಾ ಇದ್ದಾರೆ. ಎಷ್ಟು ಬೇಗ ಅಂದರೂ ಆಗಲೇ ಟೈಮ್ ಆಗೋಗ್ಬಿಟ್ಟಿತ್ತು, ಒಂದು 7-7:30 ಆಗೋಗ್ಬಿಟ್ಟಿತ್ತು ರೆಡಿ ಆಗೋದ್ರೊಳಗಡೆ. ಇನ್ನು ಅದಕ್ಕೆ ಇನ್ನು ಇವರು ಬೇರೆ ಕೆಲಸಕ್ಕೊಂದು ಹೋಗ್ಬೇಕಿತ್ತಲ್ವ ಡ್ಯೂಟಿಗೆ, ಹಾಗಾಗಿ ಎಲ್ಲ ಅರ್ಜೆಂಟ್ ಆಗ್ತಿತ್ತು. ಬಟ್ ಏನೇ ಅರ್ಜೆಂಟು ಎಷ್ಟೇ ಲಗು ಅಂತಂದರೂ ಸ್ವಲ್ಪ ಲೇಟ್ ಆಗೇ ಹೋಗ್ಬಿಡುತ್ತೆ. ಇನ್ನೂ ಗುಡಿಗೆ ಬರಬೇಕು, ಅಲ್ಲೆಲ್ಲ ಬರೋ ತಟ್ಟಿಗೆ ಲೇಟೇ ಆಗ್ಬಿಡುತ್ತೆ. ಆಂಜನೇಯ ಗುಡಿಗೆ ಹೋಗಬೇಕು, ಗಣಪತಿ ಗುಡಿಗೆ ಹೋಗಬೇಕು, ಮತ್ತು ಪವಾಡ ಬಸವೇಶ್ವರನ್ನೆಲ್ಲ ಅಲ್ಲಿ ಹೋಗಬೇಕು. ಅಲ್ಲೆಲ್ಲ ಹೋಗಿ ಬರೋದಾಗೆ ಲೇಟ್ ಆಗೋಗುತ್ತೆ. ಹಂಗಾಗಿ ಸ್ವಲ್ಪ ಬೇಗ ಅಂತ ಅರ್ಜೆಂಟ್ ಮಾಡ್ತಿದ್ರು. ಇನ್ನು ಈ ಥರ ಚಿತ್ರಾನ್ನಕ್ಕೆ ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಇದ್ದರೆ ತುಂಬಾ ಟೇಸ್ಟ್ ಆಗುತ್ತೆ. ಅದಕ್ಕೆ ಒಂದು ಫುಲ್ ನಿಂಬೆಹಣ್ಣು ಹಾಕಿ ಅಂತ ನಾನು ಹೇಳ್ತಿದ್ದೀನಿ. ಬಟ್ ಇವರು ಹುಳಿ ಜಾಸ್ತಿ ತಿನ್ನೋಂಗಿಲ್ಲ, ಅದಕ್ಕೆ ಒಂದೇ ಹಿಂಡ್ತಿದ್ದಾರೆ. ಸಾಕು ಸ್ವಲ್ಪ ಇದೆ ಅಂದರೆ ನಾನು ಅದೇ ಹೇಳ್ತಾಯಿದ್ದೆ, ಜಾಸ್ತಿ ಹಿಂಡಿ ಚೆನ್ನಾಗಿ ಟೇಸ್ಟ್ ಆಗುತ್ತೆ, ಬೇಡ ಇಷ್ಟೇ ಇರಲಿ ಚೆನ್ನಾಗಾಗುತ್ತೆ ಬಿಡು ಅಂತ. ಇನ್ನು ವೀಡಿಯೋ ಮಾಡ್ತಿದ್ದಾನೆ, ನಾನು ರೆಡಿ ಆಗ್ತಿದ್ದೀನಿ. ಇವರು ನಿಂಬೆಹಣ್ಣು ಕಲಿಸ್ತಿದ್ದಾರೆ, ನಿಂಬೆಹಣ್ಣು ಚಿತ್ರಾನ್ನ ಕಲಿಸ್ತಿದ್ದಾರೆ. ಅಂತೂ ಇಂತೂ ಫೈನಲ್ ಆಗಿ ಎಲ್ಲರೂ ರೆಡಿ ಆದ್ವಿ. ಇನ್ನು ಇದನ್ನೆಲ್ಲ ಬಾಕ್ಸಿಗೆ ಹಾಕ್ಕೋಬೇಕು, ಎಲ್ಲ ಬೇರೆ ಬಾಕ್ಸಿಗೆ ಹಾಕ್ಕೊತೀನಿ. ನಿಮ್ಮ ಮನೇಲಿ ಒಂದು ಸ್ವಲ್ಪ ಇಟ್ಟು ದೇವರಿಗೆಲ್ಲನೂ ಹಾಕ್ಕೊಳ್ತೀನಿ. ನಂಬರು ಇನ್ನು ಚಿತ್ರಾನ್ನ ಮಾಡುವಾಗ ಹಸಿಮೆಣಸಿನ್ಕಾಯಿ ಎಲ್ಲ ಕೈಯಲ್ಲೇ ಚಾಕುಲಿ ಹೆಚ್ಚಿದ್ದೀನಲ್ಲ, ಸ್ವಲ್ಪ ಖಾರ ಇದೆ. ಕೈ ತೊಗೊಂಡಿದ್ದೀನಿ ಸಬ್ಬು ಹಚ್ಚಿ, ಬಟ್ ಅವು ಮೆಣಸಿನ್ಕಾಯಿ ತುಂಬಾ ಖಾರ ಇದ್ದಾವೆ. ಇನ್ನು ಹಂಗೆ ತೊಗೊಂಡು ಸ್ವಲ್ಪ ಕ್ರೀಮ್ ಹಚ್ಕೊತಿದ್ದೀನಿ ಮುಖ ಬಗ ಉರಿತೈತಿ. ಅದಕ್ಕೆ ಅಯ್ಯೋ ಎಷ್ಟು ಅರ್ಜೆಂಟಲ್ಲಿ ಏನೋ ಒಂದು ಈ ಥರದ್ದೊಂದು ಗಡಿಬಿಡಿ ಆಗೇ ಹೋಗ್ಬಿಡುತ್ತೆ. ಮುಖ ಎಲ್ಲ ಬಗ ಉರಿತಾ ಇತ್ತು. ಸ್ವಲ್ಪ ಮತ್ತೆ ಮುಖ ತೊಗೊಂಬಂದೆ, ಆವಾಗ ಸ್ವಲ್ಪ ಕಮ್ಮಿ ಆಯಿತು. ಮೆಣಸಿನ್ಕಾಯಿ ತುಂಬಾ ಖಾರ ಇದೆ, ಇಲ್ಲಾಂದರೆ ಯೂಸ್ವಲಿ ಒಂದ್ಸಲ ಸೋಪ್ ಹಚ್ಕೊಂಡ್ಬಿಟ್ರೆ ಅಷ್ಟೇನು ಖಾರ ಅನಿಸಲ್ಲ. ಇನ್ನಿಬ್ಬರು ತಂದೆ ಮಗ ಡ್ರೆಸ್ ಬಗ್ಗೆ ಮಾತಾಡ್ತಿದ್ದಾರೆ. ಚೆನ್ನಾಗಿಲ್ಲ ಬೇರೆದು ಹಾಕೋ ಅಂತ ಇವರು ನಮ್ಮ ಅಮ್ಮ ಚೆನ್ನಾಗಿದೆ ಬಿಡಮ್ಮ ಚೆನ್ನಾಗಿದೆ ಅಂತ. ನೀವೇನೇನಾರು ಅಂದ್ಕೋರಿ ಇಬ್ಬರು, ನಾನು ಯಾವುದೋ ಒಂದು ಹಾಕ್ಕೊಂಡು ಬೇಗ ಹೋಗೋದು ನಡಿ ಅಂತಂದು ನಾನು. ಇನ್ನು ಚಿತ್ರಾನ್ನಕ್ಕೆ ಬಂದುಬಿಟ್ಟು ಸ್ವಲ್ಪ ಕಡಲೆಬೀಜ ಶೇಂಗಾ ಬೀಜ ಹಾಕಿದ್ದೀನಿ. ಕಡಲೆಬೀಜ ಶೇಂಗಾ ಬೀಜ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕೊತ್ತಂಬರಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಇಷ್ಟೇ ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿಬಿಟ್ಟು ಅರಿಶಿನ ಉಪ್ಪು ಅಷ್ಟೇ, ಲಾಸ್ಟಿಗೆ ನಿಂಬೆಹಣ್ಣು ಹಾಕಿ ಕಲಿಸ್ಬಿಟ್ಟು ಅದು ತುಂಬಾ ಟೇಸ್ಟ್ ಇರುತ್ತೆ. ಆಂಧ್ರದವರು ಜಾಸ್ತಿ ಈ ಥರ ಮಾಡ್ತಾರೆ. ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಹಾಕಿಬಿಟ್ರೆ ತುಂಬಾ ಟೇಸ್ಟ್ ಇರುತ್ತೆ. ನಮ್ಮ ಮನೇಲಿ ಈ ಚಿತ್ರಾನ್ನ ಅಂದರೆ ಎಲ್ಲರಿಗೂ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ಅದರಲ್ಲೂ ಆರಂಗೆ ಅಂದರೆ ಜಾಸ್ತಿನೇ ಇಷ್ಟ. ಮಾಡಿದ ತಕ್ಷಣ ನನಗೆ ಅಂತಿರ್ತಾನೆ ಹಂಗೆ. ಇನ್ನೆಲ್ಲ ರೆಡಿ ಆಯಿತು, ಬನ್ನಿ ಇವಾಗ ಗುಡಿಗೆ ಹೋಗೋಣ. ಯಾವ್ಯಾವ ಗುಡಿಗೆ ಹೋಗ್ತೀವಿ, ಹೇಗಿದೆ ನಮ್ಮೂರಲ್ಲಿ ಗುಡಿ ನೋಡೋಣ ಬನ್ನಿ. ನಮಸ್ಕಾರ ಮಾಡಪ್ಪು.
ಗಪ್ರೆ ಬಣ್ಣ ಹಚ್ಚಕ್ ಬಂದಾರಂತ. ಏನಾಗಲ್ಲ ಏನಾಗಲ್ಲ. ಕ್ಯಾಂಟೀನ್ ಕೆಳಗತ್ತ. ಈ ದೇವಸ್ಥಾನ ಬಂದ್ಬಿಟ್ಟು ಆಂಜನೇಯನ ಸ್ವಾಮಿ ದೇವಸ್ಥಾನ. ಇದು ನಮ್ಮ ಮನೆಗೆ ತುಂಬ ಹತ್ರನೇ ಇದೆ. ನಮ್ಮ ಮನೆಯಿಂದ ಫಸ್ಟು ಅಲೆಮನೆ ಕಡೆ ಇದ್ವಲ್ಲ, ಅವಾಗ ಪ್ರತಿ ಶನಿವಾರ ಬಂದು ಹೋಗ್ತಿದ್ವಿ. ಇಲ್ಲಿ ಅಂದ್ರೆ ಸ್ವಲ್ಪ ದೂರ ಆಗ್ತಿತ್ತು. ಬಟ್ ಇವಾಗ ಈ ಮನೆ ಬಂದಾಲಿಂದ ತುಂಬಾ ಹತ್ರ ಆಗುತ್ತೆ. ಪ್ರತಿ ಶನಿವಾರ ಅಂಕರು ಖಂಡಿತ ಹೋಗಿ ಬರ್ತೀವಿ. ಅದರಲ್ಲೂ ಆಂಜನೇಯ ಸ್ವಾಮಿ ಅಂತಂತಂದರೆ ಆರನ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಗಣೇಶನ ಗುಡಿ. ಇಲ್ಲೇ ಸ್ವಲ್ಪ ಪೂಜೆ ಮಾಡಿಸೋಣ ಅಂತ ಮಾಡಿದ್ವಿ. ಬಟ್ ಪೂಜಾರಿ ಇರಲಿಲ್ಲ, ಹಾಗಾಗಿ ಮತ್ತೆ ಬೇರೆ ಕಡೆನೂ ಹೋಗಬೇಕಾಗಿತ್ತು ಗಣಪತಿ ಗುಡಿಗೆ. ನಮಸ್ಕಾರ ಮಾಡಿ. ಎರಡು ಕೈಲಿ ಮಾಡು. ಇವಾಗ ಗಣಪತಿ ಗುಡಿಯಲ್ಲಿ 6ನೇ ಹೆಸರ ಮೇಲೆ ಅರ್ಚನೆ ಮಾಡಿಸಿದ್ವಿ. ಅವ್ರು ಒಂದಿಷ್ಟು ಪೂಜೆ ಮಾಡಿದ್ರು. ಇದಾದಮೇಲೆ ಇವಾಗ ಕೇಕ್ ಆರ್ಡ್ರ್ ಕೊಡ್ಲಿಕ್ಕೆ ಹೋಗಬೇಕು. ನಡಿ. ಓಯ್ ಕೇಕ್ ಇನ್ನೂ ಆರ್ಡರ್ ಕೊಟ್ಟಿದ್ದಿಲ್ಲ, ಹಾಗಾಗಿ ಇವತ್ತು ಬಂದು ಇವಾಗೆ ಆರ್ಡರ್ ಕೊಟ್ಟು ಹೋಗ್ಬಿಡೋಣ. ಸಾಯಂಕಾಲ ತಟ್ಟಿಗೆಲ್ಲ ರೆಡಿ ಮಾಡಿರ್ತಾರೆ ಅಂತಂದು ಇವಾಗ ಆರ್ಡರ್ ಕೊಡ್ತಿದ್ದೀವಿ ನೋಡಿ.
ನೀಟಾಗಿ ಹಿಡ್ಕೋ. ಮಗ ಅಲ್ಲೇ ನೀ ಇದು ಕೊಡ್ಲಾ ಜಗ್? ಬೆಳಗಲ್ ಅರೆ ಅಲ್ಲಿ ನೋಡಲ್ಲ. ಬಾ ಬಾಪು ಬಾಯರ್ಸ್ಕೋ ತಗೋ. बर्थडे बॉय ಇಲ್ಲಿ ಪವಾಡ ಬಸವೇಶ್ವರನಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. 6 ಅಷ್ಟೊತ್ತಿಗೆ ಹಶ್ವಾಗಿ ಹೋಗ್ಬಿಟ್ಟಿತ್ತು. ಇನ್ನು ಅವನು ಚಿತ್ರಾನ್ನ ಊಟ ಮಾಡ್ತಿದ್ದಾನೆ. ಹಾಯ್ ಒಂದು ಮುನ್ನೋಡಿ ಆಯ್ತು ಬರ್ತಿದ್ದವ್ರು ನಾನು ಇನ್ನೊಂದು ಅರ್ಥ. ಇಲ್ಲಿ ಪವಾಡ ಬಸವೇಶ್ವರದಲ್ಲಿ ಜಾತ್ರೆ ಇತ್ತು. ಅಲ್ಲಿ ಅನ್ನ ಪ್ರಸಾದ ಮಾಡಿಸ್ತಾರೆ. ಜಾಸ್ತಿ ಆಲ್ಮೋಸ್ಟ್ ಯಾವಾಗಲೂ ಜಾಸ್ತಿ ಪ್ರಸಾದ ಮಾಡಿಸ್ತಿರ್ತಾರೆ. ಬಟ್ ಇವತ್ತಂಕರು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ. ಇನ್ನು ಅಲ್ಲೇ ಬಂದುಬಿಟ್ಟು ಮಾದಲಿ ಕೊಟ್ಟಿದ್ದರು ಮತ್ತು ಉಪ್ಪಿಟ್ಟು ಇತ್ತು ಪ್ರಸಾದ. ಮತ್ತು ಅದನ್ನೇ ಟಿಫನ್ನಾಗಿ ಮಾಡ್ಕೊಂಡ್ವಿ, ಪ್ರಸಾದ ತೊಗೊಂಡ್ವಿ. ಇನ್ನು ಆರೈನ ಆಟ ಆಡ್ಲಿಕ್ಕೆ ಬಂದ. ಇನ್ನು ಆಟ ಆಡ್ಲಿಕ್ಕೆ ಬಂದ ಹಿಡಿಯೋರೇ ಇರೋಂಗಿಲ್ಲ. ಹತ್ತ ಅಕ್ಕ ಯಾಕೆ ಇದಕ್ತ ಲಗೋ ಲಗೋ ಬರ್ಬೇಕಾ ನೀ ಅಪ್ಪ ಬರೋದ್ರಾಗ ಸ್ವಲ್ಪ ಆಡ್ತಾನ ಕೊಡ್ತೀನಿ ಮ್ಯಾಗಾಗ್ಲ ಹತ್ತ ಹತ್ತ. ಇನ್ನು ಪವಾಡ ಬಸವೇಶ್ವರ್ಗೆ ಹೋದ್ವಲ್ಲ, ಅಲ್ಲಿ ಜಾತ್ರೆ ಇತ್ತು. ಇನ್ನು ಮಕ್ಕಳೆಲ್ಲ ಈ ಥರ ಆಟ ಸಾಮಾನು ಆಟ ಆಡೋವೆಲ್ಲ ನೋಡಿದ್ರೆ ಸುಮ್ಮನೆ ಇರ್ತಾರೆ. ನಾನು ಆಡ್ತೀನಿ ಅಂತಿದ್ದ. ಬಟ್ ಟೈಮ್ ಒಂದಿಲ್ಲ. ಓಕೆ ಸ್ವಲ್ಪ ಹೊತ್ತು ಆಡೋಣ, ಸ್ವಲ್ಪ ಹೊತ್ತು ಆಡಿ ಬಾ ಅಂತಂದು ಆಟ ಆಡಿಸ್ತಿದ್ವಿ. ಅವನಿಗೆ ಈ ಥರ ಇದ್ದರೆ ಮುಗಿದೋಗ್ತೀನಿ, ಅಲ್ಲಿಂದ ಬರೋಂಗೇ ಇಲ್ಲ. ತಡಿ ಹಾಂ ಬಾ ವಾ
ಬರ್ತಾನ ಜಂಪ್ ಮಾಡಿ ಜಂಪ್ ಮಾಡಿ ನೋಡು ಅರೆ ಅಲ್ಲೊಂದ್ಸಲ ನಿಂದ್ರು ಫೋಟೋ ತೆಗಿತೀನಿ ಅರೆ ಅಲ್ಲ ನಿಂದ್ರು ಏ ತಡಿ ಬರ್ತಾನೆ ಹೇಳ್ತೀನಿ ಬಾ ಬಾ ಲಪ್ಪ ಬಂದಲ್ಲ ಅಪ್ಪ ಬಂದಲ್ಲ ಲಗತ್ ಅವಿ ಹಿಂದ ಹತ್ತು ಬೇಡ ಬಿದ್ದಿಗಿದ್ದ ನಿನಗೆ ತಲೆ ಬೋತೈತೆ ಆಯ್ತು ಪಟ್ಟನ್ ಅವಿ ಹಿಂದ ಹತ್ತು ಬೇಡ ತಡಿ ಬಿದ್ದಿಗಿದ್ದ ನಾವು ನಿನ್ ಮ್ಯಾಗ ಏ ಬೈತಾರ ಬಾ ಅವರು ಏ ಹೊಂಟಾರಂತ ಬಾ ಅವ್ರ ಟೈಮ್ ಮುಗಿತಂತ ನೋಡು ಬಾ ಟೈಮ್ ಮುಗಿತ ವಿಡಿಯೋ ಮಾಡಕತ್ತಿದ್ರಿ ನಾವೆಲ್ಲಿ ಹೋಗಲ್ಲ ನಾವ್ ಹೋದ್ರಿ ನಾವ್ ಬರ್ರಿ ಹಾಯ್ ಮಾಡೋ ಬರ್ರಿ ನಮ್ಮ ಮಾರ ಖುಷಿ ರೀ ಮೊನ್ನೆ ಇನ್ನೆಲ್ಲ ದೇವಸ್ಥಾನಕ್ಕೆ ಹೋಗ್ಬಂದು ಮನೆಗೆ ಬಂದ್ವಿ ಬರೋ ತಟ್ಟಿಗೆ 12:30 ಆಗೋಗ್ಬಿಟ್ಟಿದೆ ಟೈಮು ಸ್ಕೂಲಿಗೆ ಕಳಿಸ್ಲಿ 4 ಟೈಮ್ ಆಗೋಗಿದೆ ಅಂತ ಅವ್ರ ಮಿಸ್ಸಿಗೆಲ್ಲ ಕಾಲ್ ಮಾಡಿ ಹೇಳಿದೆ ಇದು ಬಂದುಬಿಟ್ಟು ನಮ್ಮ ಹಳೆ ಮನೆ ಕಡೆ ಇದ್ದಾರೆ ಅಂತ ಹೇಳಿದ್ನಲ್ಲ ಅವರು ಅಡುಗೆ ಮಾಡೋಕ್ಕೆ ಬೇಗನೆ ಹೇಳಿದ್ದೆ ಬನ್ನಿ ಹಾಗೆ ಮಾತಾಡ್ಬೋದು ಆರಾಮಾಗಿ ಅಂತಂದು ಇವ್ರು ಬರ್ತಾರೆ ಅನ್ನೋ ಧೈರ್ಯದ ಮೇಲೆ ಅಷ್ಟೊಂದು ಮಂದಿಗೆಲ್ಲ ಊಟಕ್ಕೂ ಹೇಳಿದ್ದು ಅದು ಮಾತ್ರ ನಿಜ ಹೆಲ್ಪ್ ಅಂದರೆ ಅಷ್ಟೇ ಏನಾದರೂ ಈ ಥರ ಫಂಕ್ಷನ್ ಅದಿದೆ ಅಂದರೆ ಆಯಿತು ಬಂದುಬಿಡ್ತಾರೆ ಅವ್ರು ಏನಾದರೂ ಕಾಲ್ ಮಾಡಿದರೆ ನಾವು ಹೋಗ್ತೀನಿ ಆ ಥರ ತುಂಬ ಒಳ್ಳೆ ಮನಸ್ಸಿರೋರು ಯಾರಿಗೇನು ಹೆಂಗೂ ಗೊತ್ತಿಲ್ಲ ಬಟ್ ನನಗೆ ಮಾತ್ರ ಏನು ಆ ಕಡೆಯೊಂದು ಈ ಕಡೆಯೊಂದು ಮಾಡಲ್ಲ ಏನಿದ್ರು ನೇರವಾಗಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಟಿರಲ್ಲ ಸಾಧಾರಣವಾಗಿ ಚೆನ್ನಾಗಿ ಮಾತಾಡೋದು ಚೆನ್ನಾಗಿರೋದು ಅಷ್ಟೇ ಮತ್ತು ಇನ್ನೇನಿಲ್ಲ ಅಲ್ಲಿ ಹಳೆ ಮನೆಯಲ್ಲಿ ಬಾಡಿಗೆ ಇದ್ದಾಗ ನಾನು 2 ವರ್ಷ ಇದ್ದೆ ಇನ್ನೊಬ್ಬರು ಅವರು ಹಿಂದ್ಗಡೆ ಇದ್ದಾರಲ್ಲ ಅವರು 1 ವರ್ಷ ಇದ್ದರು ಈ ಕಡೆ ಅಂಕರು ಆಮೇಲೆ ನಾನು ಹೋಗಿ 1 ವರ್ಷಕ್ಕೆ ಅವರು ಮನೆ ತೊಗೊಂಡು ಅಲ್ಲೇ ಕಳಿಸಿದ್ರು ಅವ್ರ ಸ್ವಂತ ಮನೆ ಅಲ್ಲೇ ಇದೆ 1 ವರ್ಷ 1.5 ವರ್ಷದೊಳಗಡೆ ಎಷ್ಟು ಕ್ಲೋಸ್ ಆಗಿಬಿಟ್ಟಿವಿ ಅಂತಂದರೆ ಸ್ವಂತ ಅಕ್ಕ ತಂಗಿಯರು ಇರೋಂಗಿಲ್ಲ ಅಷ್ಟೊಂದು ಕ್ಲೋಸ್ ಆಗಿಬಿಟ್ಟಿದ್ದೀವಿ ಏನೇ ಫಂಕ್ಷನ್ ಇದ್ದರೂ ಎಲ್ಲರೂ ಸೇರಿ ಮಾಡ್ತೀವಿ ಅವ್ರ ಮನೇಲಿ ಏನೇ ಫಂಕ್ಷನ್ ಇದ್ದರೂ ನಾವು ಹೋಗ್ತೀವಿ ನಾನು ಮನೇಲಿ ಜಾಸ್ತಿ ಏನು ಫಂಕ್ಷನ್ ಇರೋಂಗಿಲ್ಲ ಯಾರೇನು ಬರ್ಡೇ ಬಿಟ್ಟರೆ ಮತ್ತು ಯಾವಾಗಾದರೂ ಬಂದಿರ್ತಾರೆ ಅವ್ರ ಮನೇಲಿ ಏನಾದರೂ ಪೂಜೆ ಅದು ಇದು ಅಂದರೆ ಎಲ್ಲನೂ ಹೋಗಿರ್ತೀವಿ ಚೆನ್ನಾಗಿ ಮಾಡಿರ್ತೀವಿ ಮಾತಾಡ್ಕೊಂಡು ಮಾಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಇನ್ನು ಎಕ್ಸ್ಪೆಷಲಿ ನಾವು ಮೂವರೇ ಮತ್ತು ಬೇರೆದವ್ರು ಅಷ್ಟೊಂದು ಆ್ಯಡ್ ಆಗಲ್ಲ ಚೆನ್ನಾಗಿ ಅನಿಸುತ್ತೆ ಅವ್ರು ಬಂದುಬಿಟ್ರೆ ಇನ್ನು ಮಾರಿಗೂ ಅಷ್ಟೇ ಖುಷಿ ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳು ಎಲ್ಲರೂ ಒಂಥರ ಭೇದ ಭಾವ ಇಲ್ಲ ಅವ್ರು ಬಿಡು ಅವರು ಎಷ್ಟೊಂದು ಜೀವ ಮಾಡ್ಚ ಪ್ರೀತಿಯಿಂದ ನೋಡ್ಕೊತಾರೆ ಚಪಾತಿ ಸ್ವಲ್ಪ ಕ್ಲೋಸ್ ಮಾಡಿ ಗಾಳಿ ಅಡಿಗೆ ಮಾಡೋ ಮುಂದೆ ಮತ್ತೆ ಹೆಂಗಾರಿ ಅಡಿಗೆ ಮಾಡೋ ಮುಂದೆ ಹಿಂಗಾರ ಅಂದೆ ಇನ್ನು ಊಟಕ್ಕೆ ಚಪಾತಿ ಹಸೆಕಾಯಿ ಹಿಂಡಿ ಮಾಡಿದ್ರು ಅಕ್ಕರು ತುಂಬ ಟೇಸ್ಟಾಗಿತ್ತು ಖಾರ ಆಗಿತ್ತು ಅದ್ರ ಜೊತೆಗೆ ತುಪ್ಪ ಈರುಳ್ಳಿ ಹಾಕ್ಕೊಂಡು ತಿಂತಿದ್ವಿ ಮತ್ತು ಚಿತ್ರಾನ್ನ ಇತ್ತು ಅವಾಗೆ ನಾವೇನು ಈಗ ಊಟ ಮಾಡ್ತಿದ್ದೀವಲ್ಲ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರಿ ಚೆನ್ನಾಗಿತ್ತು ಬಿಸಿ ಬಿಸಿ ಚಪಾತಿ ತುಪ್ಪ ಅದು ಹಸೆಕಾಯಿ ಹಿಂಡಿ ಮಾತಾಡ್ಕೊತ
ಅಸಂಬಂಧ ಮತ್ತೆ ನಿಜ ಆಗ್ತದೆ ಏನು ಹಾಕಲಿಲ್ಲ. ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿದ್ರೆ ನಾವು ಅಷ್ಟು ಏಲಕ್ಕಿ ಜಾಸ್ತಿ ಸ್ವಲ್ಪ ಅರಿಶಿನ ಹಾಕ್ತೀವಿ. 6, 5, 4, 3, 2, 1, go. ನಾ ಹಿಂಗಾಗಿ ಬೆಣ್ಣೆ ತೊಗೊಂಬಂದಿರ್ತೀನಿ ನಾವು ಬೆಣ್ಣೆದ ಒಂದು ಇದು ಅವ್ರು ನಮ್ಮವ್ರು ಈ ಥರ ಒಟ್ಟಾಗಿ ಕೂಡಿ ಊಟ ಮಾಡ್ಕೊತ ಮಾತಾಡ್ಕೊತ ತುಂಬ ದಿನವೇ ಆಗೋಗಿತ್ತು. ತುಂಬ ದಿನ ಅಂದರೆ ಒಂದು 3 months ಆಗಿತ್ತು. ಅಕ್ಕರಿದ್ರಲ್ಲ ಶ್ರಾವಣಿ ಅವ್ರದ್ದು ಬರ್ಡೇ ಇದ್ದಾಗ ಹೋಗಿದ್ವಿ. ಈ ಥರ ಮೂವರು ಸೇರಿ ಮಾತಾಡಿದ್ರೆ ಮನಸ್ಸಿಗೆ ಒಂಥರ ಏನೋ ಖುಷಿಯಾಗೋಗ್ಬಿಡುತ್ತೆ, ಸಮಾಧಾನ ಆಗಿರುತ್ತೆ, ಏನೂ ಇರೋಂಗಿಲ್ಲ. ನೀವು ಸಣ್ಣವರ ಇದ್ದೀರಿ, ನೀವೇ ಇನ್ನು ನಾವು ನಮ್ಮ ಪಾಡಿಗೆ ಮಾತಾಡ್ಕೊತ ಊಟ ಮಾಡ್ತಿದ್ದೀವಿ. ನಾರೇ ಒಂದು ಕಡೆ ವಿಡಿಯೋ ಮಾಡ್ತಾನೆ ಇದ್ದಾನೆ. ಸಾಕು ಬಿಡು, ಸಾಕು ಸಾಕು ಅಂತಂದ್ರು ಕೇಳ್ತಾನೆ ಇಲ್ಲ. ಇಲ್ಲ ನೀವು ಊಟ ಮಾಡಿ ನಾನು ಮಾಡ್ತೀನಿ ಏನಾಗಲ್ಲ, ಮಾಡಿದ್ವಿ ಮಾಡ್ತಾನೆ ಇದ್ದಾನೆ. ನೀ ಎಷ್ಟು ಥರ ಮಾಡ್ಕೊ ಹೋಗಂತ ನಾವು ನಮ್ಮ ಪಾಡಿಗೆ ಆರಾಮಾಗಿ ಮುಗಿದ ನೋಡ್ರಿ ಹಾಕಿದ್ರೆ ಆಯ್ತಲ್ಲ ಹಾಕಿದ್ರೆ ಸ್ವಲ್ಪ ಬ್ಯಾಡ ಬಿಡ್ರಿ. ಹಾಲು ಗೀಲು ಬರೀ ಬಿಡ್ತಾಳ್ರಿ. ಈ ಸಾಕು ಬಂದ್ ಮಾಡು. ನೀವು ಬಂದ್ ಮಾಡಪ್ಪ ಸಾಕು ಊಟ ಮಾಡಿದ್ವಿ. ಚೆನ್ನಾಗಾಗಿತ್ತು ಎಲ್ಲ ಊಟನೂ. ಇನ್ನು ಮಾತಾಡ್ಕೊತ ಊಟ ಮಾಡ್ತಿದ್ರೆ ಅದೇ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಒಬ್ಬೊಬ್ಬರು ಇದ್ದರೆ ಊಟನೇ ಮಾಡ್ದಂಗಾಗಲ್ಲ. ಹಿಂಗಾಗಿ ಏನೋ ಒಂಥರ ಖುಷಿ. ಫೋಟೋ ತೆಗಿರಲ್ಲ ಟೊಮೊಟೊ ಹುರಿದ್ರೆ ಬಾರಿ ಆಕತ್. ಮತ್ತೆ ಖಾರ ಕಡಿಮೆ ಆಕತಿ, ಟೇಸ್ಟ್ನು ಹುಳಿ ಚೆನ್ನಾಗಿ ಆಕತ್ರಿ. ಅಲ್ಲ ಫೋನ್ ತಗೊಳ್ಳಿ, ಅಪ್ಪ ಫೋನ್ ಅಣ್ಣ ಡ್ಯೂಟಿಗೆ ಹೋಗಿರೇನ್ರಿ ಇವತ್ತು? ಈಗ ಹೋಗ್ಯಾರಿ ಅಣ್ಣ. ಹೌದೇ ಬರೋದನ್ನ ಲೇಟ ಬರ್ತಾರೆ. ನಾನು ನಿನ್ನೆ ದೀಪನೇ ನೆನಪಾಗ್ಬಿಟ್ಲು ಮೊನ್ನೆ. ಇನ್ನು ನಾವು ಈ ರೀತಿ ಮೂವರು ಒಟ್ಟಿಗೆ ಸೇರಿ ಫಂಕ್ಷನ್ ಮಾಡೋಕ್ಕೆ ಅಥವಾ ಏನಾದ್ರು ಈ ಥರ ಅಡುಗೆ ಮಾಡಲಿಕ್ಕೆ, ಇನ್ನು ನಾವೇನಾದರೂ ಬೇಜಾರಾದರೆ ಒಟ್ಟಾಗಿ ಕೂಡಿ ಮಾತಾಡಲಿಕ್ಕೆ ನಮ್ಮ ಮನೆಯವರು ಅಷ್ಟೇ ಸಹಿತ ಏನೂ ಅನ್ನಂಗಿಲ್ಲ. ಅಲ್ಲಿ ಯಾಕೆ ಹೋಗ್ತೀರಿ ಇಲ್ಲಿ ಯಾಕೆ ಹೋಗ್ತೀರಿ ಅವ್ರಿಗೆ ಹಂಗೇನಿಲ್ಲ. ಅವರು ಅಷ್ಟೇ ಹೋಗ್ಬೇಡ್ರಿ ಅಂತಂದು ಅನ್ನಂಗಿಲ್ಲ. ಅವ್ರ ಮನೆಯವರಾಯಿತು ಇವ್ರ ಮನೆಯವರಾಯಿತು ಎಲ್ಲರೂ ಆಯಿತು ನಿಮ್ಮ ಖುಷಿ ನೀವು ಚೆನ್ನಾಗಿರಿ ಅಂತಂದು ಹೇಳ್ತಾರೆ. ಆಮೇಲೆ ಎಲ್ಲ ಸೇರಿ ಕರ್ಕೊಂಬರೋದು ಬಿಟ್ಟು ಬರೋದು ಅವ್ರದ್ದೇ ಡ್ಯೂಟಿ ಇರುತ್ತೆ. ಆಮೇಲೆ ಲಾಸ್ಟಿಗೆ ಫಂಕ್ಷನ್ಗೂ ಬರ್ತಾರೆ. ಬಂದು ಬಿಟ್ಟು ಊಟ ಗೀಟ ಎಲ್ಲ ಮಾಡಿಕೊಂಡು ಆಮೇಲೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೂ ಖುಷಿ ನಮಗೂ ಖುಷಿ. ಮತ್ತು ನಮ್ಮ ಮಕ್ಕಳಿಗೂ ಅಷ್ಟೇ, ಅವ್ರಿಗೂ ತುಂಬಾ ಖುಷಿ ಆಗೋಗ್ಬಿಡುತ್ತೆ. ನಾವು ಮೂವರ್ಸಿದ್ರೆ ಅವರು ಮೂವರ್ಸಿರ್ಬೋದು. ಸಾಕು ಬಾಯ್. ಇಲ್ಲಿಗೆ ಮುಕ್ತಾಯ ಆಯ್ತು. ಇನ್ನು ನಾವು ನಮ್ಮ ಪಾಡಿಗೆ ಅಡುಗೆ ಮಾಡ್ತಿದ್ದೀವಿ. ನಾರಾಗ ಬೇಜಾರಾಗೋಗೈತಿ. ಇನ್ನು ಹುಡುಗರು ಕರ್ಕೊಂಬರ್ಬೋದಿತ್ತು, ಬಟ್ ಸ್ಕೂಲ್ ಇರೋ ಕಾರಣ ಅವರು ಬಿಡಿಸ್ಲಿಲ್ಲ. ಆಮೇಲೆ ಸ್ಕೂಲ್ ಬಿಟ್ಟ ಮೇಲೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಇನ್ನು ಊಟಕ್ಕೆ ಮಸಾಲ ರೈಸ್ ಮಾಡ್ತಿದ್ದೀವಿ. ಒಗ್ಗರಣೆ ಅಂತಾರಲ್ವ ಅದು ಮಸಾಲ ರೈಸು, ಮತ್ತು ಆಲೂಗಡ್ಡೆ ಕುರ್ಮ, ಮೊಸರು ಬಜ್ಜಿ, ಜಿಲೇಬಿ ಹೇಳಿದ್ವಿ ಹೊರಗಡೆ ತರಿಸ್ಲಿಕ್ಕೆ, ಮತ್ತು ದಾಲ್ಚಾ ಮಾಡ್ತಿದ್ವಿ. ದಾಲ್ಚಾ ಅಂದರೆ ಮುಸ್ಲಿಮ್ ಸ್ಟೈಲ್ ಮಾಡ್ತಾರಲ್ಲ ಆ ಟೈಪು. ಇನ್ನು ಇದೆಲ್ಲದಕ್ಕೂ ಬೇಕಾಗಿರೋದು ಮೇನ್ ಮಸಾಲನೇ. ಅದೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಬಿಟ್ಕೊಳಕ್ಕೆ ಇದೇ ತುಂಬಾ ಟೈಮ್ ಆಗೋಗ್ಬಿಡ್ತು. ಮಾಡಿದರೆ ಇನ್ನು ನಾನು ಬರ್ಡೇ ಮಾಡಿದರೆ ಡೆಕೋರೇಷನ್ಗಂತ ಜಾಸ್ತಿ ಎಲ್ಲ ಖರ್ಚು ಮಾಡ್ಲಿಕ್ಕೆ ಹೋಗೋಲ್ಲ. ಜಸ್ಟ್ ಸಿಂಪಲ್ಲಾಗಿ ಮಾಡಿಬಿಟ್ರಾಯ್ತು. ಬಟ್ ಊಟ ಮಾತ್ರ ಚೆನ್ನಾಗಿರಬೇಕು, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು. ಟೇಸ್ಟು ಅಷ್ಟೇ ಚೆನ್ನಾಗಿರಬೇಕು ಅಂತಂದರೆ ನಾನು ಅಂದ್ಕೊಂಡೇ ನಾನು ಫಂಕ್ಷನ್ ಮಾಡೋದು. ಇನ್ನು ಇದೆಲ್ಲ ಬರ್ಡೇಗೆಲ್ಲ ಇನ್ನು ಡೆಕೋರೇಷನ್ ಅದು ಇದು ಅಂತಲೂ ಸುಮ್ಮನೆ ಟೈಮ್ ಆಗೋಗ್ಬಿಡುತ್ತೆ, ಸುಮ್ಮನೆ ಖರ್ಚು ಅಂತ ನಾನು ಜಾಸ್ತಿ ಮಾಡ್ಲಿಕ್ಕೆ ಹೋಗೋಲ್ಲ. ಇನ್ನು ಅದೇ ಸಿಂಪಲ್ಲಾಗಿ ಒಂದು ಬೆಡ್ಶೀಟ್ ಹಾಕಿಬಿಟ್ಟು ಒಂದೆರಡು ಇವಿದ್ವಿ ಅವು ಪೇಪರ್ ಕವರ್ಗಳು ಅವೆಲ್ಲ ಹಾಕಿಬಿಟ್ರೆ ಮುಗಿದೋಯ್ತು.
ಅಷ್ಟೇ. ಇನ್ನೂ ಮತ್ತೆ ಒಂದಿಬ್ಬರು ಬಂದರು ಇವಾಗ. ಇವರು ಯಾರಂದರೆ ನಮ್ಮ ಮನೆ ಅದೇ ಹಳೆ ಮನೆ ಅಂತ ಹೇಳಿದ್ನಲ್ವಾ, ಅಲ್ಲಿ ಇವರು ಅಲ್ಲೇ ಮನೆ ಸ್ವಂತ ಮನೆ ಇದೆ. ಇಲ್ಲಿದ್ದಾರಲ್ಲ ಬ್ಲೂ ಸ್ಯಾರಿ ಇವರೇ. ಇವರು ಅಷ್ಟೇ ನಮ್ಮ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಅವ್ರ ಮನೇಲಿ ಏನಾದರೂ ಈ ಲಕ್ಷ್ಮೀ ಪೂಜೆ ಆ ಥರ ಇದ್ರೆಲ್ಲ ಕರೀತಾರೆ ಅರಿಶಿನ ಕುಂಕುಮಕ್ಕೆ. ಚೆನ್ನಾಗಿರುತ್ತೆ, ಹೋಗಿ ಬರ್ತೀವಿ. ಇನ್ನೇನಾದ್ರು ನಮ್ಮ ಮನೇಲಿ ಫಂಕ್ಷನ್ ಇದ್ದರೆ ನಾವು ಅವ್ರಿಗೆ ಕರಿತೀವಿ. ಇವ್ರು ಅಕ್ಕರು ಇದ್ರಲ್ಲ ಅವ್ರ ಮನೇಲಿ ಏನಾದ್ರು ಫಂಕ್ಷನ್ ಇದ್ದರೆ ಅವ್ರನ್ನೂ ಕರೀತಾರೆ. ಒಟ್ಟಿಗೆ ಒಂಥರ ಹೆಣ್ಮಕ್ಳ ಸಂಘ ಚೆನ್ನಾಗಿದೆ. ಇನ್ನು ಇದೇ ಥರ ಇದು ಬೆಡ್ಶೀಟ್ ಹಾಕ್ಕೊತಿದ್ವಿ, ಜಸ್ಟ್ ಕಟ್ತಿದ್ವಿ ಅಷ್ಟೇ, ಮತ್ತು ಇನ್ನೇನದು ಜಾಸ್ತಿ ಏನಿದೆ. ಇದು ನಮ್ಮ ಮನೆಯವರು ಬರ್ತೀನಿ ಅಂತಂದ್ರು, ಬಟ್ ಲೇಟಾಗಿ ಹೋಗ್ಬಿಟ್ಟಿತ್ತು ಆವಾಗಲೇ. ಇನ್ನು ಮತ್ತು ಅವ್ರು ಬಂದು ಮಾಡೋ ತಗೆ ಇನ್ನು ಲೇಟೇ ಆಗೋಗ್ಬಿಡುತ್ತೆ ಅಂತ ಪಾಪ ಅಕ್ಕರು ನಾವು ಸೇರ್ ಮಾಡ್ತಿದ್ವಿ. 320 ರೂಪಾಯಿ ಅಂತ ನಾವು ಸೇರ್ ಮಾಡ್ತಿದ್ವಿ. ಈಗ ಮನೆಯವ್ರು ಬಂದು ನೋಡಿ, ಈಗ ಅವರು ಕೇಕ್ ತೊಗೊಂಬಂದರು. ಕೇಕು ಮತ್ತು ಜಿಲೇಬಿ ಅದೆಲ್ಲ ಮತ್ತು ಮೊಸರು ಅದೆಲ್ಲ ಬೇಕಾಗಿತ್ತು, ಅದೆಲ್ಲ ತೊಗೊಂಬಂದರು. ಈಗ ಬಲೂನ್ ಸ್ವಲ್ಪ ಓದಿ ಬಲೂನ್ ಡೆಕೋರೇಷನ್ ಮಾಡಿ ನಮಗೆ ಹೋಯ್ತು. ಇನ್ನು ಅವರಿಬ್ಬರು ಮಕ್ಕಳಿದ್ದಾರಲ್ಲ, ಇವ್ರು ಅಕ್ಕರಿದ್ದಾರಲ್ಲ ಸಣ್ಣವರು, ಅವರಿಬ್ಬರು ಮಕ್ಕಳು ಹೆಣ್ಮಕ್ಳು ಇಬ್ಬರು, ಶ್ರಾವಣಿ ಸಮೃದ್ಧಿ. ಇನ್ನು ಇವ್ರು ಬಂದುಬಿಟ್ಟು ನಮ್ಮ ಮನೆ ಓನರ್ ಮೇಡಮ್. ಈ ಕಡೆ ಲಾಸ್ಟ್ ಕುಂತಿದ್ದಾರಲ್ಲ ಚೇರ್ ಮೇಲೆ, ಅವ್ರ ಮಗಳು. ಓನರು ಅಷ್ಟೇ. ಇಲ್ಲಿ ಏನಂತಾರೆ ಅಂದರೆ ಓನರ್ದು ತುಂಬ ಕಿರಿಕಿರಿ ಇರ್ತೈತೆ ಎಲ್ಲಾದರೂ ಅಷ್ಟೇ. ಬಟ್ ಈ ಮನೆಯಲ್ಲಿ ಓನರ್ದಂಕ್ರು ಅಸ್ಸಲು ಕಿರಿಕಿರಿನೇ ಇಲ್ಲ. ಅವರೇ ಯಾಕಂದ್ರೆ ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ, ಅವರು ಡ್ಯೂಟಿಗೆ ಹೋಗ್ತಾರೆ, ಬಿ ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ಅವರು ಎಷ್ಟು ಚೆನ್ನಾಗಿ ಅಂತಂದರೆ ಅದು ಯಾಕೆ ಇದು ಯಾಕೆ ಅಂತೆಲ್ಲ ಕೇಳಂಗಿಲ್ಲ, ನಿಮ್ಮ ಪಾಡಿ ನೀವು ಚೆನ್ನಾಗಿರಂತ ಅಷ್ಟೇ ಅಂತಾರೆ. ಶ್ರೀ ಶ್ರೀ ಹಾಯ್ ಫೈ ಹಾಯ್ ಫೈ ಹಾಯ್ ಫೈ ಹಾಯ್ ಹಾಯ್ ಬರಕತ್ತ ನೀ ಹೋಗಿದ್ದನು ಮರ ಹಾಯ್ 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 ಫೈ ಹಾಯ್ ಫೈ ನಂಗೆ ಕೊಡು, ಕಾರ್ ಕೊಡು. ಹಾಯ್ ಫೈ ಅತ್ತೆ ಹಾಯ್ ಫೈ ಹಾಯ್ ಫೈ ಮತ್ತೆ ಹೈ ಫೈ ಮಾಡು. ಕಾರ್ ಹಾಯ್ ಫೈ ಹಾಯ್ ಫೈ ಕರಂಟ್ ಇದು ಕೊಡು, ಮತ್ತೆ ಇದು ಕೊಡು. ಫಸ್ಟ್ ಹಾಯ್ ಫೈ ಅದೇ ಹಾಯ್ ಫೈ ಕರ್ದು ಹೈ ಫೈ 3 ಫಸ್ಟ್ ಹಾಯ್ ಡಿಶ್ ಅದ ಫಸ್ಟ್ ಡಿಶ್ ಹೈ ಫೈ ಹಾಯ್ ಫೈ ಆಗ ಇಲ್ಲ ಹಿಡ್ಕ ಈ ತಾನಿಕ್ ಚಿಲಿಕ್ ಅದಕ್ಕೆ ನಿಕ್ ನಿಕ್ ಹೈ ಫೈ ಯಾರು ಬೇಕು ಚಲೋ ಅದಕ್ಕೆ ಹಲೋ ಅದೇ ಆಫ್ ಮಾಡು. ಅದು 3 ಕಾಣ್ತಾವ್ರಿ. ಹಾಕ್ಬಿಡಿ. ಇನ್ನು ಐಸ್ ಕೇಕ್ ತಂದಿದ್ರಲ್ಲ, ಮತ್ತು ಭಾಳ ಹೊರಗಡೆ ಮೆಲ್ಟ್ ಆಗೋಗ್ಬಿಡುತ್ತೆ ಅಂತಂದು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇನ್ನೊಬ್ಬರು ಬಂದಿದ್ರಲ್ಲ ಬ್ಲ್ಯಾಕ್ ಸ್ಯಾರಿ ಚೇರ್ ಮೇಲೆ ಇದು ಸೋಫಾ ಮೇಲೆ ಕುಂತಿದ್ರಲ್ಲ, ಅವ್ರು ಬಂದುಬಿಟ್ಟು 6ನೇ ಕ್ಲಾಸ್ ಟೀಚರು. ಫಸ್ಟು ಬೇರೆ ಸ್ಕೂಲ್ಗೆ ಹೋಗ್ತಿದ್ನಲ್ಲ, ಅಲ್ಲಿ ಅವ್ರ ಕ್ಲಾಸ್ ಟೀಚರು. ಅವನಂದ್ರೆ ತುಂಬಾ ಪ್ರೀತಿ ಮಾಡೋರು, ಅವನಿಗೂ ಅವ್ರ ಕಂಡ್ರೆ ತುಂಬಾ ಇಷ್ಟ, ಅದಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದ್ದೆ. ಮತ್ತು ಇನ್ನೊಬ್ಬರು ಅಣ್ಣ ಇದ್ರಲ್ಲ, ಅವರು ನಮ್ಮ ಮನೆಯವ್ರ ಫ್ರೆಂಡು. ಅವರೆಲ್ಲ ಫುಲ್ ಚಡ್ಡಿ ದೋಸ್ತ ಅಂತಾರಲ್ಲ ಹಂಗೆ, ಇಬ್ಬರು ಒಬ್ರಿಗೊಬ್ರು ಗಂಡ ಹೆಂಡತಿಗಿಂತ ಹೆಚ್ಚು ಇರ್ತಾರೆ. ನನಗೂ ಅಷ್ಟೇ, ನನಗೆ ಅಣ್ಣ ಮತ್ತು ಅವರ ತಮ್ಮ ಅಣ್ಣ ಇನ್ನು ಇಬ್ಬರು ಅಂದರೆ ಅಣ್ಣವ್ರಿಗಿಂತ ಹೆಚ್ಚಿಗೆ ಇದ್ದಾರೆ. ನಾವು ಇಲ್ಲಿ ಬರ್ಲಿಕ್ಕೆ ಕಾರಣ ಅಂತಂತಂದ್ರೆ ಮೇಯ್ನಾಗಿ ಅವರೇ ಅಂತಂದೇ ಹೇಳ್ಬೋದು. ಅವರಿಂದನೇ ನಾವು ಈ ಮುದ್ದೆ ಬೀಳಕ್ಕೆ ಬಂದಿರೋದು. ಒಂದು ಲೆಕ್ಕಕ್ಕೆ ಇದೀವಿ ಅಂತಂದ್ರೆ ಅವರೇ ಕಾರಣ. ಆಮೇಲೆ ಮಾತಾಡಂತ್ರಿ ಚಂದ ಗುಂಡು ಗುಂಡು ಸೂಪರಾ? ಅದು ಚಂದ ಎಲ್ಲ ಫೋಟೋ ಚಂದ. ಹಾಯ್ ಶ್ರೀಮಾನ್. ಯಾಕ ಬೈಕ್ ಅಂತೀರ ನನಗೆ ಬೈಕ್ ಅಂತೀರ ಜಿರಿ ಬಿಡಾತೀರಿ. ಹ್ಞೂ ರೀ ನಾವೇ ಹೆದ್ದಕ್ಕಂತೀವಿ.
हीले बेटा ही चलो अच्छा फैन अच्छा बंद मार अल्लाह पूजी ले दरवाजा ಕಲಿ ಗೇಟ್ ಕಡಿದಿತ್ತದಿಯಾ ಸ್ಪಾಟ್ ಬಂತು ಆಮೇಲೆ ಗೇಟ್ ಸಭಿ ಗೇಟ್ ಸಟಾತೆ ಬಸ್ ಸತ್ಯ ಕಡಿದಿತ್ತು ಅರೆ ಅರೆ ಹ್ಯಾಪಿ ಬರ್ತ್ಡೇ ಟು ಯು ಬೋಲೋ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಟು ಯು ಬೋಲೋ केक ಕೊಡ್ತಾರೆ ಅದಕ್ಕೆ ತಾರ ಕೇಕ್ ಕರ್ತಿತ್ತು ಇಲ್ಲಿ ನೋಡ್ರಿ ಹಾ ಫೋಟೋ ತೆಗೆದು ವಿಡಿಯೋ ಆಯ್ತು यहाँ देख इल्लोड और रे अरे नोड हाय मम्मी को रुके बर बर ಎಲ್ಲಾರು ಬರ್ ಕೃಷ್ಣ ಹಾ ಯಾರೇ नहीं केक ಕೊಡ ಯಾರು ಇದು ತಂದಿದ್ದಲ್ಲ ಸ್ಪ್ರೇ ಹಾ ಯಾರು ಬರ್ತ್ಡೇ ಮಾಡಕತ್ತೀನಿ ಕೊಡು ಬಾ ಹೊಡಿಲ ಕೇಕ್ ಹೊಡಿಲ ಅರೆ ಥ್ಯಾಂಕ್ ಯು वो दोनों तरफ मम्मा रहेंगे हां चलिए तो ಕೈ ಕೊಡ ಕಬ ಏ ತಿನ್ನಕ್ಕೆ ಇಲ್ಲ ಅದೇನೋ ಸಿಕ್ಕೊಂಡೆ ತಾನೆ ಥ್ಯಾಂಕ್ಸ್ ತಿನ್ನು ಏ ಬೇಡ ಬೇಡ ಫೋಟೋ ಹೊಡಿ ಹಂಗೆ ಇಲ್ಲಿ ಫೋಟೋ ಹೊಡಿ ಒಂದೇ ಇನ್ನೊಂದಿಲ್ಲ ಇನ್ನೊಂಚಲ ಮುಂದೆ ಇಟ್ಟಿದ್ರೆ ಕೇಕ್ ಸೈಡಿಗೆ ಹೋಗಲಿ ಸಾಯಣ್ಣ ಜೊತೆಗೆ ಹೋಗಲಿ ಇದು ಬಂದ್ಬಿಟ್ಟು ನನ್ನ ಅಕ್ಕರ ಫ್ಯಾಮ್ಲಿ ಅಕ್ಕರು ಸರ್ ಗೌರ್ಮೆಂಟ್ ಟೀಚರ್ ಇದ್ದಾರೆ ಹೈಸ್ಕೂಲ್ ಟೀಚರ್ ಇನ್ನು ನನ್ನ ಶ್ರಾವಣಿ ನಂಗೆ ಫೇವ್ರೇಟು ಇನ್ನು ಸಾಯಿ ಇವ್ರು ತುಂಬ ಏನಂತಾರೆ ಮನಸ್ಸಿಗೆ ಹತ್ರವಾದ ಕುಟುಂಬ ಅಂತಂದು ಹೇಳಿದ್ರೂ ತಪ್ಪಂಗಿಲ್ಲ ನಾವ್ಯಾರೋ ಅವ್ರು ಯಾರೋ ತುಂಬಾ ಪ್ರೀತಿ ಮಾಡಿ ಇಲ್ಲ ಕಾಣಂಗಿಲ್ಲ ನೀ ಅದಕ್ಕೆ ಆಂಟಿಗಳಲ್ಲಿ ಮ್ಯಾಚಿಂಗ್ ಮ್ಯಾಚಿಂಗ್ ಅಪ್ಪ ಹೌದಲ್ಲ ಬ್ಲ್ಯಾಕ್ ಕೇಕ್ ಕೇಕ್ ಅರೆ ಕೇಕ್ ತಿನ್ಸು ಥ್ಯಾಂಕ್ ಯು ದೊಡ್ಡ ನೀರು ತಿನ್ಸ್ರಿ ಸರ್ ಇನ್ನು ಇವರು ರಘುವಣ್ಣ ಅನ್ನಲ್ಲ ರಘುವಣ್ಣ ಅವ್ರ ತಮ್ಮ ಇವರು ರವಿ ಅಣ್ಣ ಮತ್ತು ಅವ್ರ ಫ್ಯಾಮ್ಲಿ ಲಡ್ಡು ಮನ್ವಿತ್ ಲಡ್ಡು ಬಾಯ್ ನಮ್ಮ ಆರೇನೂ ಅಷ್ಟೇ ಆ ವಯಸ್ಸಲ್ಲಿ ತುಂಬಾ ಕ್ಯೂಟಾಗಿ ಇಷ್ಟು ಡುಣು ಚೆನ್ನಾಗಿದ್ದ ನೀ ನನ್ನ ತೆರೆಗೆ ಇದ್ದಿದ್ದಿಲ್ಲ ಅದು ಹಚ್ಚು ಸುಮ್ಮನೆ ಏನೋ ಅಂತಾರಲ್ಲ ಬೇಡ ಕಳತನ ಮತ್ತೆ ಇಲ್ಲಿ ನೋಡ ಅಣ್ಣ ಏ ಅಷ್ಟೇ ಇಲ್ಲ ಅಲ್ಲಿ ನೋಡ ಅಲ್ಲಿ ಇಲ್ಲ ನೋಡ ಆರ್ಯ ಎಲ್ಲ ಓಯ್ ಗುಂಡು ಮನು
ಎಲ್ಲ ಫಾಸ್ಟ್ ಇಲ್ಲಿ 2 ಟ್ಯಾಂಕ್ ಎಲ್ಲ ರೆಸ್ಟೋರೆಂಟ್ ಇನ್ನು ಇವ್ರು ಬಂದುಬಿಟ್ಟು ರಘುವಣ್ಣ ಇದ್ದಾರಲ್ಲ ಅವ್ರ ಅಮ್ಮ ಅವರು ಅವ್ರ ಅಜ್ಜಿ ಅವರು ಅಷ್ಟೇ ಸ್ಟಾರ್ಟಿಂಗ್ ಬಂದಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈ ಅಜ್ಜಿಯವರು ಮನೆ ಪಾತ್ರೆಗಳನ್ನೇ ಜಾಸ್ತಿ ನಾವು ತುಂಬಾ ಯೂಸ್ ಮಾಡಿದ್ದು ಸ್ಟಾರ್ಟಿಂಗ್ ಬಂದಾಗೆಲ್ಲ. ಇವ್ರು ಬಂದುಬಿಟ್ಟು 6ನೇ ಕ್ಲಾಸ್ ಟೀಚರು. ಫಸ್ಟಿಗೆ ಹೋಗ್ತಿದ್ನಲ್ಲ ವಿದ್ಯಾಚೇತನ್ ಸ್ಕೂಲಿಗೆ, ಅಲ್ಲಿ ಇವರು ಕ್ಲಾಸ್ ಟೀಚರ್ ಆಗಿದ್ದರು. ಹೋದ ಸರಿ ನಾನೆಲ್ಲ ಡ್ಯಾನ್ಸಿನ ವೀಡಿಯೋಸ್ ಅದೆಲ್ಲ ಶೇರ್ ಮಾಡಿದ್ನಲ್ಲ, ಅದೆಲ್ಲ ಇವ್ರ ಸ್ಕೂಲಲ್ಲೇ ಡ್ಯಾನ್ಸ್ ಮಾಡಿದ್ದವನು. ಆದ್ರೆ ಈ ಸರಿ ಬೇರೆ ಸ್ಕೂಲಿಗೆ ಹಾಕಿದ್ದೀವಿ ನಾವು. ಇವರು ಅಷ್ಟೇ ತುಂಬಾ ಕೇರ್ ಮಾಡಿ ಅವ್ರು ಆರಂಗೆ. ಥ್ಯಾಂಕ್ ಯು ಅಣ್ಣ. ಅದ್ರ ಉದ್ದು ಕೊಡಿಲ್ಲ ಅಂತಂದು ಕೇಕ್ ತಿನ್ಸು. ಮೇಡಮ್ ಅವ್ರ ದೂರ ಐತ್ ಮನಿ. ಹೌದ್ರಿ ಸಮ್ಮ ತಿನ್ಸಕತ್ತಾಳ. ಸ್ವಲ್ಪ ಇಡ ಸ್ವಲ್ಪ ಇಡ. ಸಾಕು ತಡ್ ನೀರು ಕೊಡ್ಲಿ. ಅರೆ ನಿಂದ್ರು ನೀನು ಅರೆ ನಿಂತ್ಕೋ. ಹತ್ರ ಬರ್ರಾಕರ್ ಹೇಳಿ ನಿನ್ನ ಸ್ಕೂಲ್ ಫ್ರೆಂಡ್ಸ್ ಬರ್ರಿ, ನೀವು ಬರ್ರಿ ಅಕ್ಕರಿ, ಬರ್ರಿ ಬರ್ರಿ ಬರ್ರಿ, ನೀವು ಬರ್ರಿ. ಅಣ್ಣ ಹೇಳ್ಕೊಡ್ರಿ ಸರ್. ಇಲ್ಲಿ ನಮ್ಮ ಸರ್ ಅವ್ರ ಗ್ರೂಪಿಗೆ ರೀ, ಇವ್ರ ಇದು ಹೆಣ್ಮಕ್ಳ ಗ್ರೂಪ್ ರೀ ಇದು. ಸರ್ ಒಳ್ಳೆಯವ್ರಿ ಅವರು. ಗೃಹಲಕ್ಷ್ಮಿ ಗ್ರೂಪ್ ರೀ. ನಿಂತು ಬಿಡ್ರಿ, ಹಿಂಗೆ ಕುಂತ್ ಹಿಂಗೆ ನಿಂತು ಬಿಡ್ರಿ, ಇಲ್ಲೇ ಹೊಡೆದು ಬಿಡ್ತೀನಿ. ಅರೆ ಬಾಯ್ ಇಲ್ಲಿ ಬಾ ಇಲ್ಲಿ ಬಾ. ಅಲ್ಲಿ ಎಲ್ಲ ಒಂದು ಕೈ ಸ್ವಲ್ಪ ಮುಂದೆ ತಗೊಳ್ರಿ. ನಿಂದ್ರ ಒಂದೆರಡು ತೆಗಿ. ರವಿ ಒಂದೆರಡು ತೆಗಿ. ಒಂದು ಅವನ ಕಡೆ ನೋಡ್ರಿ, ಇಲ್ಲ ನನ್ನ ಕಡೆ ನೋಡ್ರಿ. ಅವನ ಕಡೆ ನೋಡ್ರಿ. ಏ ಇಲ್ಲ, ಅಲ್ಲಿ ಅಕ್ಕವ್ರು ಕಾಣಂಗಿಲ್ಲ. ಹಾಂ ಇಲ್ಲಿ ನೋಡಿ, ಅಲ್ಲೇ ನೋಡ್ತೀನಿ. ರೈಟ್. ಗುಂಡು ಇವಾಗೆಲ್ಲ ಫಂಕ್ಷನ್ ಎಲ್ಲ ಮುಗೀತು. ಇನ್ನು ಈಗ ಊಟ ಮಾಡಿಸೋದು. ಊಟ ಮಾಡಲಿಕ್ಕೆ ಇನ್ನು ಚಪಾತಿ, ಒಗ್ಗರಣೆ ಅನ್ನ, ದಾಲ್ಚಾ, ಆಲೂಗಡ್ಡೆ ಕುರ್ಮಾ, ಜಿಲೇಬಿ, ಕೇಕ್, ಮೊಸರು ಬಜ್ಜಿ, ಇಷ್ಟೇ, ಜಾಸ್ತಿ ಏನಿಲ್ಲ. ಎಲ್ಲರೂ ಚೆನ್ನಾಗಿ ಊಟ ಮಾಡಿದರು. ಎಲ್ಲ ಊಟ ಮಾಡಿ ತುಂಬಾ ಚೆನ್ನಾಗಾಗಿದೆ ಅಡುಗೆ ಅಂದರು. ಅದೇನು ಅಂದ್ಕೊತೀವಿ, ಫಂಕ್ಷನ್ ಎಷ್ಟೇ ಹೆಂಗೆ ಮಾಡಿದ್ರು ಯಾರಾದರೂ ಊಟ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ರೆ ಅದು ಫಂಕ್ಷನ್ ಮಾಡಿದ್ದಕ್ಕೆ ಒಂದು ಅರ್ಥ ಬರುತ್ತೆ. ಮತ್ತು ಅದು ಏನು ಕಷ್ಟಪಟ್ರೂ ಖುಷಿಯಾಗೋಗ್ಬಿಡುತ್ತೆ ಅಂತಾರಲ್ವ, ಹಾಗೆ ಎಲ್ಲರೂ ಊಟನೇ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ಲರಿಗೂ ಥ್ಯಾಂಕ್ಸ್. ಯಾರ್ಯಾರು ಬಂದಿದ್ರೆ ಎಲ್ಲರಿಗೂ ಥ್ಯಾಂಕ್ಸ್. ದೀಪ ಇನ್ನೊಂದು ಸರ್ಪ್ರೈಸ್ ತೋರಿ. ಈ ಕೇಕ್ ತಿನ್ನ ಮಾಡೋಣ ಬೇಡ. ಕೈ ಹೀಗೆ ತಗೊಂಡ್ಬೇಡ. ಒಂದು ಮೊಸರು ಬಜ್ಜಿ ಆಗಿಲ್ಲ.
ಎಲ್ಲಿ ಹೋಗ್ಬೇಕು ಪೂರ ಕೂತ್ಕೊಳ್ಳಲ್ಲ ಪೂರ ಹೋಗು ಜ್ಯೂಸ್ ಕೂಡ ಹೋಗ್ರಿ ಬಂದ್ರಿ ಸಾಗರ್ ಊಟ ಮಾಡ್ತಂತ ಊಟ ಮಾಡ್ತಾಡ್ರಿ ಇವ್ ತಿನ್ನಿಸಿ ಹಂಗ ಲಡ್ಡುಗ ಕೈ ಒರ್ಸ್ಕೊರ್ಬೋದು. ಇನ್ನೊಬ್ರು ರವಿ ಅಣ್ಣನೆಲ್ಲ ಅವರು ಅಡುಗೆ ಉಣ್ಬೇಕಂದ್ರೆ ನಿಮ್ಮ ಮನೆಗೆ ಬರ್ಬೇಕು, ಭಾರಿ ಮಾಡ್ತೀನಿ ಅಡುಗೆ ಅಂದ್ಬಿಟ್ಟು ನನಗೆ ಫುಲ್ಲು ಖುಷಿಯಾಗೋಗ್ಬಿಟ್ಟಿತ್ತು. ಇವತ್ತು ಹೋದ್ಸಲ ಬಂದಿದ್ರಿ ಅಡಿಗೆ ಮಾಡ್ಬೇಕಂದ್ರೆ ಭಾರಿ ಮಾಡ್ತೀನಿ ನಾಳೆ ಕಾಲ ಹಿಡ್ಕೊಂತೀನಿ ಅದಕ್ಕೆ ನಿಮ್ಮ ಮನೆಗೆ ಹೋಗಕ್ಕೆ ಏನಪ್ಪ ಹಳೆ ನೀವು ಮಾವ ಅಂತ ಸ್ವಲ್ಪ ತಿನ್ಸಿದನ್ ಕೇಕ್ ನಾನು. ಇನ್ನು ಇವರೆಲ್ಲ ಬಂದುಬಿಟ್ಟು ನಮ್ಮ ಮನೆಯವರು ವರ್ಕ್ ಮಾಡ್ತಾರಲ್ವ ಶುಗರ್ ಫ್ಯಾಕ್ಟ್ರಿಯಲ್ಲಿ, ಅಲ್ಲಿ ಕೆಲಸ ಮಾಡೋರು ಇವರೆಲ್ಲರೂ. ಇನ್ನು ಅವ್ರಿಗೂ ಹೇಳಿದ್ರಂತೆ ಊಟಕ್ಕೆ, ಇನ್ನು ಅವರು ಬಂದರು, ಅವರು ಚೆನ್ನಾಗಿದೆ ಊಟ ಎಲ್ಲ ಅಂತ ಹೇಳಿದ್ರು. ಮತ್ತು ನೆಕ್ಸ್ಟ್ ಡೇನು ಇವ್ರ ಫ್ಯಾಕ್ಟ್ರಿಗೆ ಹೋದಾಗ ಮೊಸರು ಬಜ್ಜಿ ಅಂಕರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರಂತೆ. ಖುಷಿ ಆಯಿತು. ಅಡುಗೆದು ಏನೇ ಕ್ರೆಡಿಟ್ಸ್ ಹೋಗಿದ್ರು ಅಕ್ಕರಿಗೂ ಹೋಗ್ಬೇಕು. ಯಾಕಂದರೆ ಬಂದಾಲಿಂದ 12 ಗಂಟೆಗೆ ಬಂದಿದ್ದಾರೆ ಅವರು. ಬಂದಾಲಿಂದ 8 ಗಂಟೆ ಮಟನೂ ಅಡುಗೆ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ. ಸ್ವಲ್ಪ ಹೊತ್ತು ಕುಂತಿಲ್ಲ, ಊಟಕ್ಕೊಂದು ಕುಂತಿದ್ದು ಬಿಟ್ಟರೆ ಅಷ್ಟೊಂದು ಹೆಲ್ಪ್ ಆಗಿದೆ ನನಗಂಕರು. ತುಂಬ ಅಂದರೆ ತುಂಬ ಮನಸ್ಫೂರ್ತಿಯಿಂದ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಇಲ್ಲ ಇಲ್ಲ ಅಲ್ಲಿ ಶ್ರೀಮಂತ ಮಾಡಕತ್ತೀನಿ, ನಿಂದಾರು ಮಾಡ್ತಾರೆ ಹುಚ್ಚಿದ್ದಂಗೆ ಶ್ರೀಮಾನ್. ಇನ್ನು ಇವರು ರಘುವಣ್ಣವ್ರ ವೈಫು, ಇವ್ರು ನನ್ನ ಅಳಿಯ ಶ್ರೀಮನ್. ಸೇಮ್ ಅವ್ರ ಅಪ್ಪನೇ, ಸಣ್ಣ ರಾಘಣ್ಣ ಅಂತ ಕರಿತೀನಿ ನಾನು ಅವಂಗ. ಸೇಮ್ ಅವ್ರ ಅಪ್ಪ ಇದ್ದಂಗಿದೆ. ಅನ್ನ ಹಾಕ್ರಿ ಸೊಪ್ಪು. ಹಾಂ ಅತ್ತಿಗೆ ಸಾಕು 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 ಏಯ್ ಸಾಕು, ಭಾಳ ಹಾಕ್ಬಾರ್ದಂಗ. ಅಯ್ಯೋ ಯಾಕ ಬಾ ಕೇರ್ ಮಾಡಕತ್ತಿಲ್ಲ ಇಬ್ರಿಗೂ. ಇನ್ನೆಲ್ಲರದು ಊಟ ಆಯಿತು, ಇನ್ನೆಲ್ಲರೂ ಹೋದ್ರು. ಇನ್ನು ಉಳಿದಿದ್ದು ನಾನು ಅಕ್ಕರು ಇಬ್ಬರು ಮೂವರು. ಇನ್ನು ಚಪಾತಿ ಅಷ್ಟೊಂದು ಚಪಾತಿ ಮಾಡಿದರು. ಅಷ್ಟು ಚಪಾತಿ ಕರೆಕ್ಟ್ ಲಾಸ್ಟಿಗೆ ಒಂದು ಉಳಿತೀನಿ, ಎಲ್ಲನೂ ಖಾಲಿ ಆಗೋಗ್ಬಿಟ್ಟಿತ್ತು. ಖುಷಿ ಆಯಿತು. ಅಷ್ಟಕ್ಕೊಂದು ಎಲ್ಲಿ ಜಾಸ್ತಿ ಉಳಿತೇನೋ ಅಡುಗೆ ಅಂದ್ಕೊಂಡ್ಬಿಟ್ಟಿದೆ, ಎಲ್ಲನೂ ಖಾಲಿ ಆಯಿತು. ತುಂಬಾ ಖುಷಿ ಆಯಿತು. ಅದಕ್ಕೆ ಮತ್ತೆ ಇನ್ನೊಂದಿಷ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಚಪಾತಿ ಇಟ್ಟು, ಮತ್ತು ಅದೊಂದಿಷ್ಟು ಇಟ್ಟಿದ್ದೆ. ಈಗ ಊಟ ಮಾಡ್ತಿದ್ದೀವಿ. ಈಗ ಅಂಕರು ಊಟನೇ ಹೋಗಲಿಲ್ಲ. ಮಧ್ಯಾಹ್ನ ಊಟ ಮಾಡಿದರೆ ಕರೆಕ್ಟಾಗಿ ಹೋಗ್ಬಿಟ್ಟು. ಬರ್ರಿ ಇಲ್ಲಿ ನೋಡಿ ಬರ್ರಿ ಬರ್ರಿ ಚಲೋ ಐತಂತೀರ ಕುಲ ಇಟ್ಕೊಂಡಿನ ರಾತ್ರಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಜಗ್ಬಾಳ್ ಬಂದ್ ಕಡಿ ನೀನು ಹೋಗ್ತೀಯಾ? ನಾಳೆ ಹೋಗಂತ ಬೆಳಗ್ಗೆ ಬರ್ತೀನಿ. ಮತ್ತೆ ಇವ್ರು ಸ್ಕೂಲಿಂದ ಬರ್ತೀನಲ್ಲ ನಾನು ಬರ್ತಾನಂತ. ಅಳ್ಬಾರ್ದು. ಬಾಯ್ ಶ್ರಾವಣಿ, ಬಾಯ್ ಸಮಯ. It's not a game, it's a rich thing.